ಹಲೋ ಗೆಳೆಯರಿ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡಲಿದ್ದೇವೆ ಆಗಸ್ಟ್ 11, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರುವಂತಹ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತಂದರೆ, ಪ್ರಥಮ ಹಂತದಲ್ಲಿ ಲಯನ್ ರಿಲೇಟೆಡ್ ಇರುವಂಥ ಒಂದು ಆಸ್ಪೆಕ್ಟ್ ಇದೆ. ಸೊ ಅದರ ಒಂದು ಕನ್ಸರ್ವೇಷನ್, ಇವಾಗ ಗೀರ್ ಫಾರೆಸ್ಟಲ್ಲಿ ಕಂಡು ಬರ್ತಕ್ಕಂತಹ ಲಯನ್ಗಳ ಸಂಖ್ಯೆ ಹೆಚ್ಚಾಗಿದೆ ಒಂದು ಆರ್ಟಿಕಲನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇದರೊಂದಿಗೆ ಅಸೋಸಿಯೇಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಸ್ಗಳು ಯಾವ ರೀತಿಯಾಗಿದೆ ಅಂತ ಆರ್ಟಿಕಲಲ್ಲಿ ಗಮನ ಹರಿಸುವಂಥದ್ದು. ಸೊ ಇದರೊಂದಿಗೆ ಇವಾಗ ಭಾರತ ಮತ್ತು ಏಷ್ಯಾನ್ ಗ್ರೂಪಿಂಗ್ಗೆ ಸಂಬಂಧಿಸಿದಂತೆ ಒಂದು ಕೋಆಪರೇಷನ್ ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ಗಮನ ಹರಿಸ್ತಾ ಇದ್ದೀವಿ. GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲನ್ನು ಗಮನ ಹರಿಸುವಂಥದ್ದು. ಅಗೇನ್ ಬಿಹಾರಲ್ಲಿರ್ತಕ್ಕಂಥ ಒಂದು ಎಲೆಕ್ಷನ್ಗೆ ಸಂಬಂಧಿಸಿದಂಥ ಸಹ ಒಂದು ಆರ್ಟಿಕಲ್ ಇದೆ. ಸೊ ಅಲ್ಲಿ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೆಲವೊಂದಿಷ್ಟು ಕನ್ಸರ್ನನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅನ್ನುವಂಥ ಆರ್ಟಿಕಲನ್ನು ಸಹ ನಾವು GS ಪೇಪರ್ 2 ಇಂಡಿಯನ್ ಪಾಲಿಟಿಗೆ ಸಂಬಂಧಪಟ್ಟಂತೆ ಗವರ್ನೆನ್ಸ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ ನಡಿನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಇಷ್ಟು ಆರ್ಟಿಕಲ್ಸ್ಗಳು. ಹಾಗೂ ಇದರೊಂದಿಗೆ ಮೊದಲ ಆರ್ಟಿಕಲನ್ನು ನಾವು ಗಮನ ಹರಿಸೋದಾದರೆ, ಸೊ ಯಾವ ರೀತಿಯಾಗಿದೆ ಅಂತಂದರೆ, ನೀವು ಇಲ್ಲಿ ಕಾಣ್ಬೋದು. ಸೊ ಫಸ್ಟ್ ಚೂಸ್ ಮಾಡ್ಕೊಂಡಿರೋದು ಇಂಡಿಯಾ ಇವಾಗ ಪರ್ಟಿಕ್ಯುಲರ್ಲಿ ಲಯನ್ಗೆ ಸಂಬಂಧಪಟ್ಟಂತೆ ಒಂದು ಕನ್ಸರ್ವೇಷನ್ ಎಫರ್ಟ್ಸನ್ನು ಹಾಕೋದ್ರ ಮುಖಾಂತರ ಇವಾಗ ಪಾಸಿಟಿವ್ ರಿಸಲ್ಟ್ಸನ್ನು ತಗೊಂಬಂದಿದೆ ಅಂತ ಗಮನ ಹರಿಸ್ಬೋದು. ಸೊ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ನಾವಿಲ್ಲಿ ಗಮನ ಹರಿಸೋದಾದರೆ, ಇಲ್ಲಿ ನೋಡ್ಬೋದು ಏನು ಹೇಳ್ತಾ ಇದೆ ಅಂತಂದರೆ, ಆರ್ಟಿಕಲನ್ನು ಗಮನ ಹರಿಸೋದಾದರೆ ಪರ್ಟಿಕ್ಯುಲರ್ಲಿ ಗುಜರಾತದಲ್ಲಿ ಕಂಡು ಬರ್ತಕ್ಕಂತಹ ಈ ಲಯನ್ಸ್ಗಳ ಒಂದು ಸಂಖ್ಯೆ ಏನಾಗಿದೆಯಲ್ಲ, ಪಾಪ್ಯುಲೇಷನ್ ಇದೆಯಲ್ಲ, ಏಷ್ಯಾಟಿಕ್ ಲಯನ್ ಪಾಪ್ಯುಲೇಷನ್ ಏನಿದೆಯಲ್ಲ, ಸೊ ಇವಾಗ ರೈಸ್ ಆಗ್ತಾ ಇದೆ ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಪಾಪ್ಯುಲೇಷನಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಯನ್ನು ಈಗ ಯೂನಿಯನ್ ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಆಗಿರ್ತಕ್ಕಂಥ ಭೂಪೇಂದ್ರ ಯಾದವ್ ಅವರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟನ್ನು ಗಮನ ಹರಿಸ್ತಾ ಇದ್ವಿ. ಸೊ ಪಾಪ್ಯುಲೇಷನಲ್ಲಿ ಏನು ವೇರಿಯೇಷನ್ ಆಗಿದೆ, ಹಾಗೂ ಪ್ರೆಸೆಂಟ್ ಕಂಡೀಷನಲ್ಲಿ ಇಂಡಿಯಾ ಹೇಗೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಒಂದು ರಿಪ್ರೆಸೆಂಟೇಷನ್ ಎನ್ಶೋರ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಒಂದು ಸರ್ವೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಏನೇನು ಬದಲಾವಣೆ ಆಗಿದೆ, ಇವಾಗ ಪಾಪ್ಯುಲೇಷನ್ ಗ್ರೋತ್ ಅಂತ ನೋಡೋದಾದರೆ 1889 ನೋಡೋದಾದರೆ ಪರ್ಟಿಕ್ಯುಲರ್ಲಿ ಇವಾಗ ಇನ್ಕ್ರೀಸ್ ಆಗಿರುವಂಥ ಒಂದು ಸ್ಟೇಟಸನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ನೀವು ಗಮನ ಹರಿಸ್ಬೋದು. ಸೊ ಇಲ್ಲಿರುವಂಥ ಪಾಯಿಂಟ್ಸನ್ನೇ ನಾನು ಕನ್ಸಲ್ಟೇಷನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಸೊ ದ್ಯಾಟ್ ನಿಮಗೆ ಏನಾದರೂ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದ್ದರೆ ಈಸಿಯಾಗಿ ಕನೆಕ್ಟ್ ಮಾಡ್ಕೋಬೋದು ಅಂತ ಅಷ್ಟೇ. ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು ನೋಡ್ತಾ ಇರೋದು ಏನಂತಂದರೆ, ಪಾಪ್ಯುಲೇಷನ್ನು ಇನ್ಕ್ರೀಸ್ ಆಗಿದೆ ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಎಷ್ಟರ ಮಟ್ಟಿಗೆ ಇನ್ಕ್ರೀಸ್ ಆಗಿದೆ ಅಂತಂದರೆ, 2025 ಒಂದು ಸಂದರ್ಭದ ಅಡಿನಲ್ಲಿ ಇನ್ಕ್ರೀಸ್ ಆಗಿರ್ತಕ್ಕಂಥ ಒಂದು ಪಾಪ್ಯುಲೇಷನನ್ನು ನೋಡೋದಾದರೆ 2025 ಸರಿಸುಮಾರು 891 ಏಷ್ಯಾಟಿಕ್ ಲಯನ್ಸ್ಗಳು ಗುಜರಾತಲ್ಲಿ ಕಂಡು ಬರ್ತಾ ಇದ್ದೇವೆ ಅಂತ ಗಮನ ಹರಿಸ್ತಾ ಇದ್ವಿ. ಇದು 5 ಇಯರ್ಸ್ ಹಳೇದಾಗಿರ್ತಕ್ಕಂಥ ಒಂದು ಡೇಟಾ. 674ರಿಂದ 891 ಲೆವೆಲಲ್ಲಿ ನಾವು ಲಯನ್ಗಳ ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ PM ಮೋದಿಯವರು ಸಹ ಇವಾಗ ಬರ್ದಾ ವೈಲ್ಡ್ ಲೈಫ್ ಸೆಂಚುರಿಗೆ ಸಂಬಂಧಪಟ್ಟಂತೆ ನ್ಯೂ ಲಯನ್ ಹ್ಯಾಬಿಟೇಟ್ ರಿಲೇಟೆಡ್ ಇರುವಂಥ ಇನಿಷಿಯೇಟಿವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಪುಷನ್ನು ಕೊಟ್ಟಿದ್ದಾರೆ, ಅಂದರೆ ಒಂದು ಸಿಗ್ನಲನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಒಂದು ಹ್ಯಾಬಿಟೇಟನ್ನು ಎಕ್ಸ್ಪ್ಯಾನ್ಷನ್ ಮಾಡುವಂತಹ ನಿಟ್ಟಿನಲ್ಲಿ ಲಯನ್ಸ್ಗಳ ಒಂದು ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಬೇರೆ ಏರಿಯಾನಲ್ಲೂ ನಾವು ಫೋಕಸ್ ಮಾಡಬೇಕು ಅನ್ನುವಂಥದ್ದಾಗಿ ತೆಗೆದುಕೊಂಡಿರೋ ನೆಕ್ಸ್ಟ್ ಒಂದು ವೈಲ್ಡ್ ಲೈಫ್ ಸೆಂಚುರಿ ಬಾರ್ದಾ ವೈಲ್ಡ್ ಲೈಫ್ ಸೆಂಚುರಿ ನಡಿನಲ್ಲಿ ಲಯನ್ಗಳ ಪಾಪ್ಯುಲೇಷನ್ ಎನ್ಹ್ಯಾನ್ಸ್ ಮಾಡಬೇಕು, ಅದರ ಒಂದು ಕನ್ಸರ್ವೇಷನ್ ಮಾಡಬೇಕು ಅನ್ನುವಂಥದ್ದು. ಸೊ ಇದರೊಂದಿಗೂ ಸಹ ಇವಾಗ ಎಕ್ಸಿಸ್ಟೆನ್ಸ್ ಮಾಡೆಲನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಂಪಾರ್ಟೆಂಟ್ಲಿ ಮಲ್ಧಾರಿ ಕಮಿಟಿ ಏನಿದೆಯಲ್ಲ, ಇದು ಇಂಪಾರ್ಟೆಂಟ್ಲಿ ಅದರಲ್ಲೂ ಲಿವಿಂಗ್ ಹಾರ್ಮೋನಿಯನ್ನು ಎಕ್ಸಿಸ್ಟೆನ್ಸ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೇ ಒಂದು ಆರ್ಗ್ಯಾನಿಸಮ್ಸ್ ಇದೆ ಅಂತಂದರೆ, ಇವಾಗ ಲಯನ್ ಆಗಿರ್ಬೋದು, ಟೈಗರ್ ಆಗಿರ್ಬೋದು, ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ಗಳು ಹೇಗೆ ಒಂದು ಬೇರೆ ಸ್ಪೀಷೀಸ್ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇರುತ್ತೆ. ಸೊ ಎಕ್ಸಿಸ್ಟೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಮೇಲೆ ನಾವು ಎಕ್ಸಾಂಪಲನ್ನು ಕೊಡ್ತಾ ಇದ್ವಿ. ಯಾಕೆಂದರೆ ಇವಾಗ ಹ್ಯೂಮನ್ ಮತ್ತು ಎನಿಮಲ್ ಕಾನ್ಫ್ಲಿಕ್ಟ್ಸ್ಗಳು ತುಂಬ ಆಗ್ತಾ ಇರ್ತವೆ. ಇವಾಗ ನಾವು ಕೇರಳದಲ್ಲಿ ನೋಡಿದಾಗ, ಇದೇ ನಮ್ಮ ಕರ್ನಾಟಕದ ಕೆಲವೊಂದಿಷ್ಟು ಕೇರಳ ಬಾರ್ಡರ್ ಏರಿಯಾದಲ್ಲಿ ನೋಡಿದಾಗ ಈ ಎನಿಮಲ್ಸ್ಗಳು ಎಲ್ಲ ಒಂದು ಹೊಲಗಳಲ್ಲಿ ಹೋಗ್ಬಿಟ್ಟು, ಅದರಲ್ಲೂ ಬನಾನಾ ಪ್ಲಾಂಟೇಷನ್ ಏನಿರುತ್ತಲ್ಲ ಅಲ್ಲಂತೂ ತುಂಬ ಡಿಸಾಸ್ಟರ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಯಾಕೆಂದರೆ ಅವು ಇವತ್ತು ಫಾರೆಸ್ಟನ್ನು ಬಿಟ್ಟು ನಮ್ಮ ಒಂದು ಲ್ಯಾಂಡ್ಗೆ ಬರ್ತಾ ಇದ್ದಾವೆ ಅಂತಂದರೆ ಡೆಫಿನೆಟ್ಲಿ ಅಲ್ಲಿ ಹ್ಯಾಬಿಟೇಟ್ ಲಾಸ್ ಆಗಿದೆ ಅಂತ ಅರ್ಥ, ಅವುಗಳ ಒಂದು ಫುಡ್ಗೋಸ್ಕರ ಸ್ಕೇರ್ಸಿಟಿ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ನಾವು ಅಗ್ರಿಕಲ್ಚರ್ನ ಮುಖಾಂತರ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದೀವಿ. ಸೊ ಇದರಿಂದಾಗಿ ಫಾರೆಸ್ಟ್ನ ಒಂದು ಏರಿಯಾ ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನುವಂಥ ಒಂದು ಜನರಲ್ ಕಾಂಟೆಕ್ಸ್ಟ್. ಸೊ ಅದರ ಆಧಾರದ ಮೇಲೆ ಬೇಸಿಕಲಿ ಹ್ಯೂಮನ್ ಎನಿಮಲ್ ಕಾನ್ಫ್ಲಿಕ್ಟ್ ಆಗುತ್ತೆ. ಅವು ನಾವು ಎಕ್ಸಿಸ್ಟ್ ಆಗ್ತಕ್ಕಂಥ ಏರಿಯಾದಲ್ಲಿ ಬಂದಾಗ ಅಲ್ಲಿ ಏನಾಗುತ್ತೆ, ಪರ್ಟಿಕ್ಯುಲರ್ಲಿ ನಮ್ಮ ಒಂದು
ಲೈಫು ಸಹ ಥ್ರೆಟನ್ನು ಕ್ರಿಯೇಟ್ ಮಾಡೋದನ್ನು ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಹ್ಯೂಮನ್ ವೈಲ್ಡ್ ಲೈಫ್ ಕೋ ಎಕ್ಸಿಸ್ಟೆನ್ಸನ್ನು ಎನ್ಶೋರ್ ಮಾಡಲಿಕ್ಕೆ ಒಂದು ಮಲ್ದಾರಿ ಕಮ್ಯುನಿಟಿ ಅಂತ ಇದೆ. ಸೊ ಈ ಒಂದು ಮಲ್ದಾರಿ ಕಮ್ಯುನಿಟಿ ಏನಿದೆಯಲ್ಲ, ಸೊ ಇವರು ಏನು ಮಾಡಿದ್ದಾರೆ, ಕೋ ಎಕ್ಸಿಸ್ಟೆನ್ಸನ್ನು ಅದರಲ್ಲೂ ಈ ಒಂದು ಲಯನ್ಗೆ ಸಂಬಂಧಪಟ್ಟಂತೆ ಕೋ ಎಕ್ಸಿಸ್ಟೆನ್ಸನ್ನು ತೋರಿಸಿದ್ದಾರೆ ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಒಂದು ಕಮ್ಯುನಿಟಿಯನ್ನು ಫ್ರೇಸ್ ಮಾಡಿರೋದಾಗಿ ಗಮನ ಹರಿಸೋದು. ಹ್ಯೂಮನ್ ಮತ್ತು ವೈಲ್ಡ್ ಲೈಫ್ ಕೋ ಎಕ್ಸಿಸ್ಟೆನ್ಸನ್ನು ಈ ಒಂದು ಎಕ್ಸಾಂಪಲ್, ಈಗ ಮಲ್ದಾರಿ ಕಮ್ಯುನಿಟಿಯಿಂದ ನಾವು ಎಕ್ಸಾಂಪಲ್ಸನ್ನು ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಸೊ ಇದರೊಂದಿಗೆ ಬಿಗ್ ಕ್ಯಾಟ್ಗಳ ಒಂದು ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂಥ ಎಫರ್ಟ್ಸನ್ನು ಸಹ ನಾವು ಹಾಕ್ತಾ ಇದ್ದೀವಿ ಅಂತ ಗಮನ ಹರಿಸುವಂಥದ್ದು. ಸೊ ಇದರಲ್ಲಿ ಎಷ್ಟೆಷ್ಟು ಸ್ಪೀಷೀಸ್ಗಳು ಭಾರತದಲ್ಲಿದೆ, ಇವಾಗ ಸ್ನೋ ಲಿಯೋಪಾರ್ಡ್ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆಯೂ ನಾವು ಗಮನ ಹರಿಸ್ಬೋದು. ಸೊ ಇದರೊಂದಿಗೆ ಟೈಗರ್ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಟೆನ್ಷನನ್ನು ಕಾಣ್ತಾ ಇದ್ದೀವಿ. 70% ಆಫ್ ಪಾಪ್ಯುಲೇಷನು ಟೈಗರ್ ರಿಲೇಟೆಡ್ ಇರತಕ್ಕಂಥದ್ದು ನಮ್ಮಲ್ಲಿದೆ. ಅಂದರೆ ವರ್ಲ್ಡಲ್ಲಿ ಇರುವಂಥ ಎಲ್ಲ ಟೈಗರ್ಸನ್ನು ಕಂಪೇರ್ ಮಾಡಿದರೆ 70% ಏನಿದೆಯಲ್ಲ ಭಾರತದಲ್ಲಿ ಎಕ್ಸಿಸ್ಟ್ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಸೊ ಇದರೊಂದಿಗೆ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಅಂತಂದರೆ ಪ್ರಾಜೆಕ್ಟ್ ಟೈಗರ್ ಅಂತ ಕಾಣ್ಬೋದು, ಪ್ರಾಜೆಕ್ಟ್ ಲಯನ್ ಇದೆ, ಪ್ರಾಜೆಕ್ಟ್ ಎಲಿಫೆಂಟ್ ಇದೆ, ಹಾಗೂ ಡಾಲ್ಫಿನ್, ಈ ರೀತಿ ಅಂತ ಬೇರೆ ಬೇರೆ ಪ್ರಾಜೆಕ್ಟನ್ನು ಸಹ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೂ ಸಂಬಂಧಪಟ್ಟಂತೆಯೂ ಸಹ ಇಟ್ ಈಸ್ ಕ್ರಿಟಿಕಲ್ ಎಂಡೇಂಜರ್ಡ್ ಸ್ಪೀಷೀಸ್. ಸೊ ಅದರ ಆಧಾರದ ಮೇಲೆ ಸಹ ಬೇರೆ ಬೇರೆ ಪ್ರಾಜೆಕ್ಟ್ಸನ್ನು ನಾವು ಗಮನ ಹರಿಸ್ತಾ ಇದ್ದೀವಿ ಅಂತ. ಸೊ ಇಲ್ಲಿ ನಾವು ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ನೋಡ್ತೀವಲ್ಲ, ಸೊ ಇದಕ್ಕೆ ಸಂಬಂಧಿಸಿದಂತೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ನಾವು ಮಾಡ್ಕೊಂಡು ಹೋದರೆ, ಸೊ ನೀವು ಇಲ್ಲಿ ನೋಡ್ಬೋದು. ಅಂದರೆ ಜಸ್ಟ್ ಈ ಒಂದು ಬಿಗ್ ಕ್ಯಾಟ್ ಅಲಯನ್ಸಲ್ಲೂ ಸಹ ಭಾರತ ಬಯೋಡೈವರ್ಸಿಟಿಗಳ ಒಂದು ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಎಫರ್ಟ್ಸನ್ನು ಹಾಕ್ತಾ ಇದೆ ಅಂತ. ಇದರಲ್ಲಿ ಜನರಲಿ 7 ಬಿಗ್ ಕ್ಯಾಟ್ಗಳ ಸ್ಪೀಷೀಸ್ಗಳ ಒಂದು ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ನೆಕ್ಸ್ಟ್ ಸ್ಲೈಡಲ್ಲಿ ನೀವು ನೋಡಿದರೆ, ಇಲ್ಲಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಇದರ ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ, ಬೇರೆ ಎಲ್ಲ ಕಂಟ್ರೀಸ್ಗಳು ಅದರಲ್ಲೂ ಈ ಒಂದು ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಮುಖಾಂತರ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂತಹ ಎನಿಮಲ್ಸ್ಗೆ ಸಂಬಂಧಪಟ್ಟಂತೆ, ಸೊ ಮೇಜರ್ಲಿ ಏನಂತಂದರೆ ಈ ಥ್ರೆಟ್ ಇರುತ್ತಲ್ಲ, ಸೊ ಪೋಚಿಂಗ್ ಅನ್ನುವಂಥ ಒಂದು ಥ್ರೆಟ್ ನೋಡ್ತೀವಿ, ಹ್ಯಾಬಿಟೈಟ್ ಲಾಸ್ ಅನ್ನುವಂಥ ಒಂದು ಥ್ರೆಟ್ಟನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈ ಒಂದು ಎಲ್ಲ ಥ್ರೆಟ್ಗಳನ್ನು ಕಡಿಮೆ ಮಾಡಬೇಕು. ಹ್ಯೂಮನ್ ಮತ್ತು ಲಿಯೋಪಾರ್ಡ್ ಕಾನ್ಫ್ಲಿಕ್ಟ್ಗಳಿದ್ದಾವೆ. ಸೊ ಕ್ಲೈಮೇಟ್ ಚೇಂಜಿಂದ ಆಗಿರ್ಬೋದು, ಡಿಫಾರೆಸ್ಟೇಷನಿಂದ ಆಗಿರ್ಬೋದು. ಸೊ ಇದರ ಒಂದು ಕನ್ಸರ್ನ್ ಏನಿದೆಯಲ್ಲ ಅಡ್ರೆಸ್ ಮಾಡೋದಕ್ಕೋಸ್ಕರ ಅಂತಲೇ ಈ ಒಂದು ಇಂಟರ್ನ್ಯಾಷನಲ್ ಅಲಯನ್ಸನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ ಅಂತ ಗಮನ ಹರಿಸುವಂಥದ್ದು. ಪರ್ಟಿಕ್ಯುಲರ್ಲಿ ಈ ಒಂದು ಬಿಗ್ ಕ್ಯಾಟ್ ನಡಿನಲ್ಲಿ ಯಾವ್ಯಾವ ಇದಾವೆ ಅಂತಂದರೆ ಟೈಗರ್ಸ್ ಅಂತ ಗಮನ ಹರಿಸ್ಬೋದು. ಈ ಒಂದು ಚಾರ್ಟ್ ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ. ಈ ಚಾರ್ಟಲ್ಲಿ ಎನಿಮಲ್ ಇರ್ಬೋದು, ಅದರ ಒಂದು ಸೈಂಟಿಫಿಕ್ ನೇಮನ್ನು ಮೆನ್ಷನ್ ಮಾಡಿದ್ದಾರೆ, ಹಾಗೂ IUCN ರೆಡ್ ಲಿಸ್ಟ್ ನಡಿನಲ್ಲಿ ಅದರ ಸ್ಟೇಟಸ್ ಯಾವ ರೀತಿಯಾಗಿದೆ, ಸೈಟ್ಸ್ ನಡಿನಲ್ಲೂ ಸಹ. ಓಕೆ, ಸೊ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಷೀಸ್. ಓಕೆ, ಸೊ ಈ ಒಂದು ಅಪೆಂಡಿಕ್ಸ್ 1 ಅದರಲ್ಲಿ ಇನ್ಕ್ಲೂಡ್ ಮಾಡಿರೋದನ್ನು ಕಾಣ್ಬೋದು. ಸೊ ಜನರಲಿ ಆ್ಯನಿಮಲ್ಸ್ಗಳನ್ನು ನೀವು ನೋಡಿ, ಟೈಗರ್, ಲಯನ್, ಲಿಯೋಪಾರ್ಡ್ ಇದೆ, ಸ್ನೋ ಲಿಯೋಪಾರ್ಡ್, ಪೂಮಾಸ್, ಜಾಗ್ವಾರ್ ಹಾಗೂ ಚೀತಾಸ್ಗಳೊಂದು ಗಮನ ಹರಿಸ್ಬೋದು. ಸೊ ಇವುಗಳ ಒಂದು ಸೈಂಟಿಫಿಕ್ ನೇಮ್ ಆಗಿರ್ಬೋದು, IUCNಲ್ಲಿ ಯಾವ ರೀತಿಯಾಗಿದೆ, ಸೊ ಇದು ಟೈಗರ್ ಎಂಡೇಂಜರ್ಡ್ ಕಂಡೀಷನ್ ಇದೆ ಅಂತ ಗಮನ ಹರಿಸ್ಬೋದು. ಸೊ ಎಲ್ಲರಿಗಿಂತ ಸ್ವಲ್ಪ ಹೈಯೆಸ್ಟ್ ಥ್ರೆಟ್ ಇರೋದು ಟೈಗರ್ಗೆ ಅಂತ ಗಮನ ಹರಿಸುವಂಥದ್ದು. ಈವನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ನಲ್ಲಿ ಯಾವ ಒಂದು ಕೆಟಗರಿಗೆ, ಈಗ ಶೆಡ್ಯೂಲ್ 1ನಲ್ಲಿ ಹೆಚ್ಚು ಪ್ರೊಟೆಕ್ಷನ್ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಭಾರತದಲ್ಲಿ ಪೂಮಾಸ್ ಆಗಿರ್ಬೋದು, ಜಾಗ್ವಾರ್ ಆಗಿಲ್ಲ, ಅವೆರಡೂ ಇಲ್ಲ. ಸೊ ಆ 2 ಸ್ಪೀಷೀಸ್ಗಳಿಲ್ಲ, ಸೊ ಹಾಗಾಗಿ ಇಲ್ಲ ಅನ್ನೋದನ್ನು ಗಮನಿಸ್ಬೋದು. ಚೀತಾನು ಸಹ ನಾವು ಈಗ ರೀಸೆಂಟಾಗಿ ಆಫ್ರಿಕನಿಂದ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥ ಒಂದು ಪ್ರಾಜೆಕ್ಟನ್ನು ಸಹ ನಾವಿಲ್ಲಿ ಗಮನ ಹರಿಸುವಂಥದ್ದು. ಸೊ ಹಾಗಾಗಿ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಯಾವ ಕೆಟಗರೈಸೇಷನನ್ನು ಮಾಡಿದ್ದೀವಿ ಅಂತ. ಸೊ ಜನರಲಿ ನಾವು ಇದರ ಒಂದು ಕನ್ಸರ್ನ್ ಏನಿದೆ ಅಂತ, ಪ್ರೋಗ್ರಾಮ್ನ ಕನ್ಸರ್ನ್ ಏನಿದೆ ಅಂತಂದರೆ, ಮೇಜರ್ ಫಂಕ್ಷನ್ ಯಾವ ರೀತಿಯಾಗಿ ಮಾಡುತ್ತೆ ಅಂತಂದರೆ, ಈ ಎಲ್ಲ ಎನಿಮಲ್ಸ್ಗಳ ಒಂದು ಸೆಕ್ಯೂರಿಟಿಯನ್ನು ಕನ್ಶೋರ್ ಮಾಡುವಂಥದ್ದು. ಅಂದರೆ ಫ್ಯೂಚರಲ್ಲಿ ಈ ಬಿಗ್ ಕ್ಯಾಟ್ಗಳ ಒಂದು ಇಂಪಾರ್ಟೆನ್ಸ್ ಆಗಿರ್ಬೋದು. ಒಂದು ಎಕೋಸಿಸ್ಟಮ್ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತಂದರೆ ಈ ಎಲ್ಲ ಪ್ರೆಡೇಟರ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಲವೊಂದಿಷ್ಟು ಏರಿಯಾ ನಡಿಗಳಲ್ಲಿ ಇವುಗಳನ್ನು ಕೀಟೋನ್ ಸ್ಪೀಷೀಸ್ ಆಗಿಯೂ ಸಹ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದರ ಒಂದು ಇಂಪಾರ್ಟೆನ್ಸ್ ಏನಿದೆ, ಒಂದು ಪ್ರೋಗ್ರಾಮಲ್ಲಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತರುವಂಥ ಈ ಒಂದು ಪ್ರಾಜೆಕ್ಟ್ನ ಮುಖಾಂತರ ಸಿಗ್ನೇಟರಿ ಆಗಿರ್ತಕ್ಕಂತಹ ರಾಷ್ಟ್ರಗಳು ಏನು ಮಾಡುತ್ತವೆ ಅಂದರೆ, ತಮ್ಮ ಒಂದು ನ್ಯಾಷನಲ್ ಲೆವೆಲಲ್ಲಿ ಪಾಲಿಸೀಸ್ಗಳನ್ನು ತರ್ತವೆ, ಕನ್ಸರ್ವೇಷನ್ ಮಾಡೋಕ್ಕೋಸ್ಕರ ಅಂತ ಎಕ್ಸ್ಟ್ರಾ ಎಫರ್ಟ್ಸನ್ನು ಹಾಕ್ತವೆ ಅಂತ ಗಮನ ಹರಿಸುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಬಿಗ್ ಕ್ಯಾಟ್ ಅಲಯನ್ಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಪ್ರಾಜೆಕ್ಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಲ್ಯಾಂಗ್ವೇಜ್ ಲೆಸನ್ಸ್ ಅಂತ ಕಾಣ್ತಾ ಇದ್ದೀವಿ. ಸೊ ಈ ಒಂದು ಲ್ಯಾಂಗ್ವೇಜ್ ಲೆಸನ್ಸ್ ನಡಿನಲ್ಲಿ ಏನು ಇಶ್ಯೂ ಇದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇವಾಗ ನಮ್ಮ ಕರ್ನಾಟಕದಲ್ಲೇ ನೋಡಿದರೆ, ನಾವು ಸ್ಕೂಲ್ ಡೇಸಲ್ಲಿದ್ದಾಗ ಇಂಗ್ಲೀಷ್, ಹಿಂದಿ ಮತ್ತು ಕನ್ನಡ 3 ಲ್ಯಾಂಗ್ವೇಜಸನ್ನು ಕಲಿತಾ ಬರ್ತಾ ಇರೋದನ್ನು ನೋಡಿ. 10th ತನಕ ಜನರಲಿ 3 ಲ್ಯಾಂಗ್ವೇಜಸ್ ಇರುತ್ತೆ. ಆಮೇಲೆ PUC ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಂದಾದಮೇಲೆ ನಿಮ್ಗೆ ಮ್ಯಾಂಡೇಟರಿ ಇರಲ್ಲ. ಸೊ ಹಿಂದಿನಾರ ತೊಗೋಬೋದು, ಇಂಗ್ಲೀಷರ ತೊಗೋಬೋದು, ಕನ್ನಡ ಈ ರೀತಿಯಾಗಿ ಆಪ್ಷನ್ ಇರುತ್ತೆ, ರೈಟ್. ಸೊ ಮ್ಯಾಂಡೇಟರಿ ಅಂತಂದಾಗ ನಾವು 10th ತನಕ ಹಿಂದಿ ಇರೋದನ್ನು ನೋಡ್ತೀವಿ ನಮ್ಮ ಕರ್ನಾಟಕದಲ್ಲಿ. ಅದು ಸೊ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಏನಿದೆ ಅಲ್ಲ, ಸೊ ಈ ಒಂದು 2020 ನಡಿನಲ್ಲಿ
3 ಲ್ಯಾಂಗ್ವೇಜಸನ್ನು ಸಪೋರ್ಟ್ ಮಾಡ್ತಾ ಇರೋದಾಗಿ ಕಾಣ್ತಾ ಇದ್ದೀವಿ ನಾವು. ಓಕೆ, 3 ಲ್ಯಾಂಗ್ವೇಜಸನ್ನು ಸಪೋರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಿದೆ ಅಂತಂದರೆ ಒಂದು ಇಂಗ್ಲೀಷ್ ಇರುತ್ತೆ, ಸೊ ಒಂದು ರೀಜ್ನಲ್ ಲ್ಯಾಂಗ್ವೇಜ್ ಇರುತ್ತೆ. ಓಕೆ, ರೀಜ್ನಲ್ ಲ್ಯಾಂಗ್ವೇಜ್ ಆ ಒಂದು ಸ್ಟೇಟಲ್ಲಿ ಯಾವ ರೀತಿಯಂಥ ಲ್ಯಾಂಗ್ವೇಜ್ ಇರುತ್ತೆ ಅದನ್ನು ನಾವು ಎಜುಕೇಷನ್ ಸಿಸ್ಟಮಲ್ಲಿ ತರ್ತಾ ಇರುವಂಥದ್ದು ಇಂಗ್ಲೀಷ್ ರೀಜ್ನಲ್ ಲ್ಯಾಂಗ್ವೇಜ್ ಅಂತ ಗಮನಿಸ್ತಾ ಇದ್ದೀವಿ. ಇಲ್ಲಿ ಹಿಂದಿ ಆದರೂ ತೊಗೋಬೋದು ಅಥವಾ ಅದರ್ ಲ್ಯಾಂಗ್ವೇಜ್ ಆದರೂ ತೊಗೋಬೋದು ಅಂತ. ಓಕೆ, ಅದರ್ ಲ್ಯಾಂಗ್ವೇಜು ಇದು ನಮ್ಮ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಪ್ರಮೋಟ್ ಮಾಡ್ತಾ ಇರುವಂಥದ್ದು 3 ಲ್ಯಾಂಗ್ವೇಜ್ ಇರಬೇಕು ಅಂತ. ಸೊ ಹಿಂದಿನೂ ಸಹ ಫೋಕಸ್ ಮಾಡುವಂಥದ್ದಾಗಿ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಆದರೆ ಈ ಒಂದು ಪಾಲಿಸಿಯನ್ನು ಅಥವಾ ಈ ರೀತಿಯಾಗಿ ತಂದಿರುವಂಥ ಪ್ಲ್ಯಾನನ್ನು ಕೆಲವೊಂದಿಷ್ಟು ಸ್ಟೇಟ್ಸ್ಗಳು ಅಪೋಸ್ ಮಾಡ್ತಾ ಇದೆ ಅಂತ ಗಮನ ಹರಿಸ್ತಾ ಇದ್ವಿ. ಅದರಲ್ಲೂ ಈ ಆರ್ಟಿಕಲಲ್ಲಿ ಗಮನ ಹರಿಸೋದಾದರೆ ತಮಿಳುನಾಡು ಹಾಗೂ ಕರ್ನಾಟಕ ಎರಡೂ ಸ್ಟೇಟ್ಸ್ಗಳು ಸಹ ಅಪೋಸ್ ಮಾಡ್ತಾ ಇದೆ ಅಂತ ಗಮನ ಹರಿಸುವಂಥದ್ದು. ಸೊ ಆ ಆರ್ಟಿಕಲಲ್ಲಿ ಏನು ಎಂಫೋಸಿಸ್ ಮಾಡ್ತಾ ಇದ್ದಾರೆ, ಇಲ್ಲಿರುವಂಥ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಗಮನ ಹರಿಸೋದಾದರೆ ಪರ್ಟಿಕ್ಯುಲರ್ಲಿ ತಮಿಳುನಾಡು ಹಾಗೂ ಕರ್ನಾಟಕದ ಒಂದು ಸ್ಟ್ಯಾನ್ಸ್ ಯಾವ ರೀತಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ತಮಿಳುನಾಡಿನಲ್ಲಿ ಅಥವಾ ಕರ್ನಾಟಕದ ನಡಿನಲ್ಲಿ ಎರಡೂ ಸಹ 2 ಲ್ಯಾಂಗ್ವೇಜ್ ಫಾರ್ಮುಲಾನ ಅಡಾಪ್ಟ್ ಮಾಡ್ಕೋಬೇಕು ಅಂತ. ಈಗ ಕರ್ನಾಟಕದಲ್ಲಿ ಈ ಮೊದಲು 3 ಲ್ಯಾಂಗ್ವೇಜ್ ಏನಿತ್ತಲ್ಲ ಅವರು ಸಹ ರಿಫಾರ್ಮ್ ಮಾಡೋದ್ರ ಮುಖಾಂತರ 2 ಲ್ಯಾಂಗ್ವೇಜಸನ್ನು ಅಡಾಪ್ಟ್ ಮಾಡ್ಕೋಬೇಕು ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ದಾರೆ. ಪ್ರಪ್ರಥಮವಾಗಿ ಈಗ ನಾನು ಹೇಳಿರೋ ಪ್ರಕಾರ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 3 ಲ್ಯಾಂಗ್ವೇಜ್ ಪಾಲಿಸಿಯನ್ನು ಪ್ರಮೋಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ತಮಿಳುನಾಡಲ್ಲಿ ಪರ್ಟಿಕ್ಯುಲರ್ಲಿ ಅಪ್ ಟು 10th ಏನಿದೆಯಲ್ಲ ಕಂಪಲ್ಸರಿ ಅವರು ತಮಿಳನ್ನು ಯೂಸ್ ಮಾಡ್ತಾರೆ. ತಮಿಳನ್ನು ಕಂಪಲ್ಸರಿ ಟಿಲ್ 10th ತನಕ ಮಾಡ್ತಾ ಇದ್ದಾರೆ. ಓಕೆ, ಆಲ್ರೆಡಿ ಅವ್ರು ಫಾಲೋ ಮಾಡ್ತಾ ಇರುವಂಥದ್ದು 2 ಲ್ಯಾಂಗ್ವೇಜನ್ನು ಮಾಡ್ತಾ ಇದ್ದಾರೆ. ಬಟ್ ಇನ್ ಕರ್ನಾಟಕದಲ್ಲಿ ಅವರು 3 ಲ್ಯಾಂಗ್ವೇಜ್ ಏನು ಮಾಡ್ತಾ ಇದ್ದಾರಲ್ಲ ಈ ಒಂದು ಪಾಲಿಸಿಯನ್ನು ಎಂಡ್ ಮಾಡಬೇಕು ಅನ್ನುವಂಥ ಒಂದು ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ. ಸೊ ಕನ್ನಡ ಹಾಗೂ ಇಂಗ್ಲೀಷ್ ಅಷ್ಟೇ ಅನ್ನೋ ಥರ ಇವಾಗ ನಾವು ಪರ್ಟಿಕ್ಯುಲರ್ಲಿ ನಾವೇನು ಮಾಡಬೇಕು, ಹೊಸದಾಗಿ ಕನ್ನಡ ಮತ್ತು ಅಥವಾ ಮದರ್ ಟಂಗನ್ನು ಮೀಡಿಯಮಲ್ಲಿ ಅಟ್ಲೀಸ್ಟ್ ಕ್ಲಾಸ್ 5 ತನೂ ಅಥವಾ 12th ತನೂ ಸಹ ಯೂಸ್ ಮಾಡಬೇಕು ಅನ್ನುವಂಥದ್ದನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತ ಗಮನ ಹರಿಸ್ಬೋದು. ಸೊ ಇವಾಗ ಕರ್ನಾಟಕದ ಒಂದು ರೆಕಮೆಂಡೇಷನ್ಸ್ ಏನಿದೆ ಅಂತಂದರೆ ನಾವು ಇವಾಗ NCERT ಬುಕ್ಗಳಿದೆಯಲ್ಲ ಅದನ್ನು ನಾವು ರಿಪ್ಲೇಸ್ ಮಾಡೋದ್ರ ಮುಖಾಂತರ ಓಕೆ ನೀವು ತಿಳ್ಕೊಬೋದು. KTBS ವೆಬ್ಸೈಟಲ್ಲಿ ಹೋದರೆ ಕರ್ನಾಟಕದಲ್ಲೇ ಸಹ NCERT ಬೇಸ್ಡ್ ಮೇಲೆ ಆಗಿರುವಂಥ ಒಂದು ಟೆಕ್ಸ್ಟ್ ಬುಕ್ಗಳು ನಮಗೆ ಸಿಗ್ತವೆ, ಅವೈಲೇಬಲ್ ಇರ್ತವೆ. ಕರ್ನಾಟಕ ತಂದೆ ಆದಂಥ ಒಂದು ಟೆಕ್ಸ್ಟ್ ಬುಕ್ಗಳನ್ನು ಇವಾಗ ರಿವೈಸ್ ಮಾಡಬೇಕು. NCERT ಬುಕ್ಸ್ಗಳೇನಿದೆಯಲ್ಲ ಅದನ್ನು ಕರ್ನಾಟಕ ಸ್ಪೆಸಿಫಿಕ್ಗೆ ಸಂಬಂಧಪಟ್ಟಂಥ ಕರಿಕ್ಯುಲಮ್ನ ಆಧಾರದ ಮೇಲೆ ರೀಡಿಸೈನ್ ಮಾಡಬೇಕು ಅನ್ನುವಂಥ ಒಂದು ರೆಕಮೆಂಡೇಷನ್ಸ್ಗಳನ್ನು ಕರ್ನಾಟಕದ ಮುಖಾಂತರ ಕಾಣುವಂಥದ್ದು. ಈವನ್ ಅವರು ಬೈಲಿಂಗ್ಯುವಲ್ ಟೀಚಿಂಗನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಅಂದರೆ ಪ್ಯಾರಲಲಿ ಇವಾಗ ಕನ್ನಡನೂ ಸಹ ಹೆಲ್ಪ್ ಆಗಲಿ ಎಲ್ಲರಿಗೂ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲೂ ಸಹ ಕನ್ನಡ ಯೂಸ್ ಮಾಡುವ ಮುಖಾಂತರ ಮತ್ತು ಕನ್ನಡದ ಒಂದು ಅವೇರ್ನೆಸ್ ಇರುತ್ತೆ ಅಂತ. ಅಂದರೆ ಲ್ಯಾಂಗ್ವೇಜನ್ನು ಉಳಿಸೋದಕ್ಕೋಸ್ಕರ ಪ್ರತಿಯೊಂದು ರಾಜ್ಯ ಸರ್ಕಾರ ಹೋರಾಟ ಮಾಡ್ತಾ ಇರೋದನ್ನು ನಾವು ಗಮನ ಹರಿಸ್ತಾನೆ ಇದ್ದೀವಿ. ಸೊ ಈ ಹಂತದಲ್ಲಿ ಇವಾಗ ತಮಿಳುನಾಡಿನ ಒಂದು ಸ್ಟ್ಯಾನ್ಸ್ ಏನಿದೆ, ಅವರ ಒಂದು ಕನ್ಸಿಡ್ರೇಷನ್ ಏನಿದೆ ಅಂತಂದರೆ ಇವಾಗ ಪರ್ಟಿಕ್ಯುಲರ್ಲಿ ಎಜುಕೇಷನ್ ಸಿಸ್ಟಮ್ ಅಂತ ಬಂದಾಗ ಇವಾಗ ಏನು ರಿಕ್ವೈರ್ಮೆಂಟ್ಸ್ ಇದೆ, ಇಂಗ್ಲೀಷ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಇಂಗ್ಲೀಷ್ ಇವಾಗ ತುಂಬ ಕಾಂಪಿಟೇಷನನ್ನು ಬಿಲ್ಡ್ ಮಾಡ್ತಾ ಇದೆ ಗ್ಲೋಬಲ್ ಲೆವೆಲಲ್ಲಿ. ಹಾಗಾಗಿ ಇಲ್ಲಿರುವಂಥ ಮೇಜರ್ ಕನ್ಸರ್ನ್ ಅಂತಂದರೆ ನಾವು ಯಾವ ರೀತಿಯಾಗಿ ಫೋಕಸ್ ಮಾಡಬೇಕು ಇವ್ರು ಅಂತಿದ್ದಾರೆ. ತಮಿಳು ಒಂದು ಕನ್ಸರ್ನ್ ಏನಿದೆ ಅಂತಂದರೆ ನಾವು ಕ್ರಿಟಿಕಲ್ ಆಗಿ ಥಿಂಕ್ ಮಾಡಬೇಕು. ಕ್ರಿಟಿಕಲ್ ಥಿಂಕಿಂಗ್ ಇರಬೇಕು. ಈವನ್ ಡಿಜಿಟಲ್ ಲಿಟ್ರಸಿ ಇದು ಇಟ್ಸ್ ವೆರಿ ನೀಡೆಡ್ ಕಂಡೀಷನ್. ಸೊ ಡಿಜಿಟಲ್ ಲಿಟ್ರಸಿಯನ್ನು ಪ್ರಮೋಟ್ ಮಾಡಬೇಕು, ಕ್ಲೈಮೇಟ್ ಎಜುಕೇಷನನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ ಹಾಗೂ ಸೋಷಿಯಲ್ ಜಸ್ಟಿಸನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಫೋಕಸನ್ನು ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ರೆಕಮೆಂಡೇಷನ್ಸ್ಗಳನ್ನು ಕಾಣ್ಬೋದು. ಸೊ ಇದರೊಂದಿಗೆ ಅವರ ಅಪ್ರೋಚನ್ನು ನೀವು ನೋಡಿ ಸ್ಟೀಮ್ ಅಂತಕ್ಕಂಥ ಒಂದು ಅಪ್ರೋಚನ್ನು ಕಾಣ್ತಾ ಇದ್ದೀವಿ. ಸೊ ಈ ಸ್ಟೀಮ್ ಅಪ್ರೋಚ್ ಅಂತಂದರೆ ಇದರ ಫುಲ್ ಫಾರ್ಮನ್ನು ನೋಡೋದಾದರೆ ಇಲ್ಲಿ ಟ್ರೈಬಲ್ ಸ್ಟೂಡೆಂಟ್ಸ್ಗಳಿಗೆ ಫೋಕಸ್ ಮಾಡುವಂಥದ್ದಾಗಲಿ ಹಾಗೂ ಫಸ್ಟ್ ಜನ್ರೇಷನ್ ಲರ್ನರ್ಗೆ ಸಂಬಂಧಪಟ್ಟಂತೆ ಹಾಗೂ ಸ್ಟೂಡೆಂಟ್ ವಿತ್ ಡಿಸಬಿಲಿಟಿ ಕಂಡೀಷನನ್ನು ಇಲ್ಲಿ ಎನ್ಶೋರ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ಬೇಸಿಕಲಿ ಇವರು ಯಾವ್ಯಾವ ಸೆಕ್ಷನ್ಗೆ ನಾವು ಫೋಕಸ್ ಮಾಡಬೇಕು, ವಲ್ನರಬಲ್ ಪಾಪ್ಯುಲೇಷನ್ಗೆ ಫೋಕಸ್ ಮಾಡುವಂಥದ್ದಾಗಲಿ ಟ್ರೈಬಲ್ ಗ್ರೂಪ್ಗೆ ಸಂಬಂಧಪಟ್ಟಂಥ ಫೋಕಸನ್ನು ಮಾಡ್ತಾ ಇದ್ವಿ. ಸೊ ನಿಮಗಿಲ್ಲ ಒಂದು ಕ್ವಶನನ್ನು ಕೇಳೋದಾದರೆ ಈ ಟ್ರೈಬಲ್ ಸ್ಟೂಡೆಂಟ್ಸ್ಗೆ ಸಂಬಂಧಿಸಿದಂತೆ ಫೋಕಸ್ ಮಾಡಲಿಕ್ಕೆ ಸೊ ಅವರು ಸರಿಯಾಗಿ ಒಂದು ಡಿಸಿಷನ್ ಮೇಕಿಂಗನ್ನು ತೆಗೆದುಕೊಳ್ಳಿ ಅಥವಾ ಅವರ ಒಂದು ಸ್ಕಿಲ್ ಸೆಟ್ಟನ್ನು ಲೈಫ್ ಸ್ಕಿಲ್ಲನ್ನು ಅಲ್ಲಿ ಅವ್ರ ಹತ್ರ ಒಂದು ಕ್ರಿಯೇಟಿವಿಟಿಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಸೊ 15 days ಬ್ಯಾಕಲ್ಲಿ ಅದು ನ್ಯೂಸಲ್ಲಿ ಇರುವಂಥದ್ದು. ಸೊ ಯಾವ ಯೋಜನೆ ಪರ್ಟಿಕ್ಯುಲರ್ಲಿ ಇವಾಗ ನೀವು ಟ್ರೈಬಲ್ ಗ್ರೂಪ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಸೊ ಅಲ್ಲಿ ಅವ್ರಿಗೊಂದು ಸೈಕೋಮೆಟ್ರಿಕ್ ಅನಾಲಿಸಿಸನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೈಕೋಮೆಟ್ರಿಕ್ ಅನಾಲಿಸಿಸ್ ಆಗಲಿ, ಮೆಂಟರಿಂಗ್ ಟೀಚರ್ಸ್ಗಳಿಗೆ ಇ ಲರ್ನಿಂಗನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ, ಏಕಲವ್ಯ ಮಾಡೆಲ್ ಸ್ಕೂಲ್ಸ್ ಏನಿರುತ್ತಲ್ಲ ಅದರ ಒಂದು ಕೊಲಾಬ್ರೇಷನ್ ಮುಖಾಂತರ ಯುನಿಸೆಫ್ ಆಗಿರ್ಬೋದು, ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್ ಸೊ ಇದರ ಒಂದು ಕೊಲಾಬ್ರೇಷನ್ ಮುಖಾಂತರ ಒಂದು ಇನಿಷಿಯೇಟಿವನ್ನು ಜಾರಿಗೆ ತಂದಿದ್ದಾರೆ. ಸೊ ಯಾವ ಇನಿಷಿಯೇಟಿವ್ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಬಿಕಾಸ್ ಕರೆಂಟ್ ಅಫೇರ್ಸ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್ ಅದು.
ಸೊ ಹಾಗಾಗಿ ಇವಾಗ ನಾವು ಟ್ರೈಬಲ್ ಗ್ರೂಪ್ಗೆ ಹೇಳಿದ್ವಲ್ಲ, ಅದು ಎಜುಕೇಷನ್ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇರುವಂಥದ್ದು. ಸೊ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಪಬ್ಲಿಕ್ ಎಜುಕೇಷನನ್ನು ಸ್ಟ್ರೆಂಥನ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಗಮನ ಹರಿಸ್ತಾ ಇದ್ದಾರೆ. ಸೊ ನೀವೇನು ಹೇಳ್ಬೋದು, ಇವಾಗ ಕ್ರಿಟಿಕಲಿ ನಾವು ಯಾವುದೇ ಪಾಲಿಸಿಯನ್ನು ಎಜುಕೇಷನ್ ಸಿಸ್ಟಮ್ನಲ್ಲಿ ತರಬೇಕು ಅಂತಂದರೆ ಇಟ್ಸ್ ನಾಟ್ ಅಬೌಟ್ ಲ್ಯಾಂಗ್ವೇಜ್. ಸೊ ಇಲ್ಲಿ ನಾವು ಕ್ವಾಲಿಟಿಯನ್ನು ಎನ್ಶೋರ್ ಮಾಡಬೇಕು ಅಂತ ಎರಡೂ ಒಂದು ರಾಷ್ಟ್ರಗಳ ಕನ್ಸರ್ನ್ ಮೇಜರ್ಲಿ ಏನಂತಂದರೆ ನಾವು ಕ್ವಾಲಿಟಿಯನ್ನೇ ಎನ್ಶೋರ್ ಮಾಡಬೇಕು. ಸೊ ಪ್ರಪ್ರಥಮವಾಗಿ ಕ್ವಾಲಿಟಿಯನ್ನು ಎನ್ಶೋರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ವಿ. ಸೊ ಹಿಂದಿಯನ್ನು ಅಪೋಸ್ ಮಾಡೋದು ಈಗ ತಮಿಳ್ನಾಡಲ್ಲಿ ತುಂಬ ಸ್ಟ್ರಾಂಗ್ ಇದೆ. ಈಗ ಅಗೇನ್ ಕರ್ನಾಟಕನೂ ಸಹ ಇದನ್ನು ಪ್ರಮೋಟ್ ಮಾಡ್ತಾ ಇದೆ. ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ, ಯಾಕಂದರೆ ಇದು ಜಸ್ಟ್ ಒಂದು ರೆಕಮೆಂಡೇಷನ್ಸ್ಗಳು ಅಥವಾ ಯಾವ ರೀತಿಯಾಗಿ ಡಿಸ್ಕಷನ್ ಆಗ್ತಾ ಇದೆ ಅಂತ. ಸರ್ಕಾರ ಚೇಂಜ್ ಆದಂಗೆ ಪಾಲಿಸೀಸ್ಗಳು ಚೇಂಜ್ ಆಗ್ತವೆ. ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ, ಯಾಕಂದರೆ ಮತ್ತೆ ನೆಕ್ಸ್ಟ್ BJP ಬಂದರೆ ಮತ್ತೆ ಅವರು ಸಪೋರ್ಟ್ ಮಾಡ್ಬೋದು ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಸೊ ಈ ಪರ್ಟಿಕ್ಯುಲರ್ ಕಂಡೀಷನಲ್ಲಿ ಏನಿದೆ ಅಂತಂದರೆ ಒಂದು ಪೊಲಿಟಿಕಲ್ ಫಾರ್ಮುಲಾ ಅಂತ ನಾವು ಕನ್ಸಿಡರ್ ಮಾಡಬಾರ್ದು ಅಂತ. ಸೊ ಪಬ್ಲಿಕ್ ಡಿಮ್ಯಾಂಡ್ಗೆ ಸಂಬಂಧಪಟ್ಟಂತೆ ನಾವು ಕನ್ಸಿಡರೇಷನನ್ನು ಮಾಡಬಾರ್ದು. ಕ್ವಾಲಿಟಿ ವೈಸ್ ಫೋಕಸನ್ನು ಮಾಡಬೇಕು. ಎಜುಕೇಷನ್ ಸಿಸ್ಟಮ್ ನಡಿನಲ್ಲಿ ಕ್ವಾಲಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ನಾವು ಮುಂದಾಗಬೇಕು ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಸೊ ಕ್ರಿಟಿಕಲ್ ಪಾಯಿಂಟನ್ನು ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇವಾಗ ಬೇಕಾಗಿರೋದು ಏನಂತಂದರೆ ಎಜುಕೇಷನ್ ರಿಲೇಟೆಡ್ ಇರುವಂತೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಏನಿದೆ. ಸೊ ಸ್ಟೇಟ್ ಗೌರ್ಮೆಂಟ್ಸ್ಗಳು, ಬಿಕಾಸ್ ಈ ಒಂದು ಎಜುಕೇಷನ್ ಏನಾಗುತ್ತೆ ಅಂದರೆ ಸ್ಟೇಟ್ಗೂ ರೆಸ್ಪಾನ್ಸಿಬಲ್ ಇರುವಂಥ ಆ್ಯಕ್ಟ್ ಆಗಿರ್ಬೋದು, ಹಾಗೂ ಸೆಂಟ್ರಲ್ ಗೌರ್ಮೆಂಟು ಸಹ ರೆಸ್ಪಾನ್ಸಿಬಿಲಿಟಿನ ತೋರಿಸ್ತಕ್ಕಂಥ ಒಂದು ಏರಿಯಾ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನಿರಬೇಕಾಗುತ್ತೆ, ಸೊ ಕೋಆಪರೇಟಿವ್ ಫೆಡರಲಿಸಮ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಸೊ ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಬಂದಾಗ ಸ್ಟೇಟ್ಸ್ಗಳ ಒಂದು ಕನ್ಸರ್ನು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದನ್ನು ಗಮನ ಹರಿಸೋದು. ಏನು ಇಶ್ಯೂ ಇದೆ, ಹಿಂದಿ ಲ್ಯಾಂಗ್ವೇಜನ್ನು ಇಂಪ್ಲಿಮೆಂಟ್ ಮಾಡೋದೇ ಇಲ್ಲಿ ಮೇಜರ್ ಆಗಿರುವಂಥ ಒಂದು ಇಶ್ಯೂ ಅಂತ ನಾವು ಗಮನ ಹರಿಸುವಂಥದ್ದು. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು, ಭಾರತ ಮತ್ತು ಏಷ್ಯನ್ ಗ್ರೂಪ್ ಸಂಬಂಧಪಟ್ಟಂತೆ ಒಂದು ಟ್ರೇಡ್ ಅಗ್ರಿಮೆಂಟ್ ಆಗಬೇಕು ಅನ್ನುವಂಥದ್ದು. ಸೊ ಈ ಒಂದು ಟ್ರೇಡ್ ಅಗ್ರಿಮೆಂಟನ್ನು ರಿವ್ಯೂ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇದು ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಈ ಒಂದು ಆರ್ಟಿಕಲನ್ನು GS ಪೇಪರ್ 2 ನಡಿನಲ್ಲಿ ಗಮನ ಹರಿಸುವಂಥದ್ದು. ಸೊ ನಾವು ಇವಾಗ ರೀಸೆಂಟಾಗಿ ಡಿಸ್ಕಷನನ್ನು ಮಾಡ್ಕೋತಾ ಬಂದಿದ್ದೀವಿ. ಅಂದರೆ ನಾವು ಬಯೋಲ್ಯಾಟ್ರಲ್ ಕೋಆಪ್ರೇಷನನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ರಾಷ್ಟ್ರದೊಂದಿಗೆ ಏನಾದರೂ ಟ್ರೇಡ್ ಮಾಡಿದಾಗ ಇವಾಗ ನೋಡಿ ಸಡನ್ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಲ್ವಾ. ಸೊ US ಜೊಂದಿಗೆ ಮಾಡ್ತಾ ಇರುವಂತಹ ಈ ಒಂದು ಟ್ರೇಡ್ ವಾರ್ ಅಥವಾ ಟ್ರಂಪ್ ಅವ್ರು ತೆಗೆದುಕೊಳ್ತಾ ಇರ್ತಕ್ಕಂತಹ ಈ ಒಂದು ಅಗ್ರೆಸಿವ್ ಪಾಲಿಸೀಸ್ಗಳು ಡೆಫಿನೆಟ್ಲಿ ನಮ್ಮ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅವಾಗ ನಾವು ಎಡಿಟೋರಿಯಲನ್ನು ಡಿಸ್ಕಷನ್ ಮಾಡುವಾಗ ಕೆಲವೊಂದಿಷ್ಟು ಸೊಲ್ಯೂಷನ್ಸನ್ನು ಕೊಡ್ತಾ ಬರ್ತಿದ್ರು. ರೀಜ್ನಲ್ ಗ್ರೂಪಿಂಗ್ ಜೊತೆ ನಾವು ಹೆಚ್ಚು ಟೈಯನ್ನು ಮಾಡಬೇಕು. ರೀಜ್ನಲ್ ಗ್ರೂಪಿಂಗ್ ಸ್ಟ್ರಾಂಗ್ ಆಗಿದ್ದಾಗ ಸೊ ಏನಾಗುತ್ತೆ, ಆ ಪ್ಲ್ಯಾಟ್ಫಾರ್ಮ್ಸ್ಗಳನ್ನು ನಾವು ಯೂಸ್ ಮಾಡಬೇಕು. ಸೊ ಅಗೇನ್ ಈ ಒಂದು ನಮ್ಮ ಗ್ರೂಪಿಂಗ್ ಏನಿದೆಯಲ್ಲ ಇಂಪಾರ್ಟೆಂಟ್, ಅದರ ಆಧಾರದ ಮೇಲೆ. ಸೊ ಏಷ್ಯನ್ ಗ್ರೂಪಿಂಗ್ ಏನಿದೆಯಲ್ಲ ಇದೊಂದು ರೀಜ್ನಲ್ ಗ್ರೂಪಿಂಗ್, ಇಲ್ಲಿ ನಾವು ಟೈಸನ್ನು ಸಹ ಸ್ಟ್ರಾಂಗ್ ಮಾಡ್ಬೋದು. ಬಟ್ ಇಲ್ಲೂ ಸಹ ಒಂದು ಇಶ್ಯೂ ಇದೆ, ಏಷ್ಯಾನಿಂದ ನಾವು ಸ್ಟ್ರಾಂಗ್ ಆಗಿ ಬೆನಿಫಿಟನ್ನು ತೊಗೊಳಕ್ಕಾಗಲ್ಲ ಅಂತ ಯಾಕೆ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ ಇಲ್ಲೊಂದು ರೀಸನ್ ಇದೆ. ಸೊ ಅದು ರೀಸನನ್ನು ಸಹ ನಾವು ನೋಡುವಂಥದ್ದು. ಸೊ ನೀವು ಆರ್ಟಿಕಲ್ ನೋಡಿದರೆ ಇಲ್ಲಿ ಗೊತ್ತಾಗುತ್ತೆ 2025 ಅದು ಇನ್ಕ್ಲೂಸಿವಿಟಿ ಮತ್ತು ಸಸ್ಟೈನಬಿಲಿಟಿಯನ್ನು ನಾವು ತರುವಂಥ ನಿಟ್ಟಿನಲ್ಲಿ ಒಂದು ಟ್ರೇಡ್ಗೆ ಸಂಬಂಧಪಟ್ಟಂತೆ. ಸೊ ಈ ಒಂದು ಆರ್ಟಿಕಲ್ ಮುಖಾಂತರ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಕವರ್ ಮಾಡೋಕ್ಕಿಂತ ಮುಂಚೆ ಏಷ್ಯನ್ ಮೆಂಬರ್ಸ್ಗಳು ಯಾರ್ಯಾರಿದ್ದಾರೆ ಅಂತ ನೋಡಬೇಕು. ಓಕೆ, ಸೊ ಏಷ್ಯನ್ ಕಂಟ್ರೀಸ್ಗೆ ಸಂಬಂಧಪಟ್ಟಂತೆ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅಂತಂದರೆ ಇದೊಂದು ರೀಜ್ನಲ್ ಗ್ರೂಪಿಂಗ್. ಓಕೆ, ರೀಜ್ನಲ್ ಗ್ರೂಪಿಂಗ್ ಇದು ಯಾವಾಗ ಎಸ್ಟಾಬ್ಲಿಷ್ ಆಗಿದೆ ಅಂತಂದರೆ ಆಗಸ್ಟ್ 8, 1967 ಓಕೆ, 1967 ಆರ್ 76, ಒಂದು ಸರ್ತಿ ಪ್ಲೀಸ್ ಚೆಕ್ ಮಾಡಿ. ಐ ಥಿಂಕ್ 67 ಅನ್ಸುತ್ತೆ. 1967 ನಡಿನಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತಹ ಈ ಒಂದು ಗ್ರೂಪಿಂಗ್. ಓಕೆ, ಈ ಒಂದು ಗ್ರೂಪಿಂಗ್ ನಡಿನಲ್ಲಿ ಏಷ್ಯನ್ ಮೆಂಬರ್ಸ್ಗಳನ್ನು ನಾವು ನೋಡೋದಾದರೆ ಸೌತ್ ಈಸ್ಟ್ ಏಷ್ಯಾದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕಂಟ್ರೀಸ್ಗಳಿದ್ದಾವೆ. ಸೌತ್ ಈಸ್ಟ್ ಏಷ್ಯನ್ ಅಸೋಸಿಯೇಷನ್ ಅಂತ ಹೇಳ್ಬೋದು, ಅಸೋಸಿಯೇಷನ್ ನೇಷನ್ಸ್ಗಳು. ಸೊ ಇದರಲ್ಲಿ ಟೋಟಲ್ ಆಗಿ ಎಷ್ಟಿದ್ದಾವೆ, 10 ಮೆಂಬರ್ ಕಂಟ್ರೀಸ್ಗಳಿದ್ದಾವೆ. ಸೊ 10 ಮೆಂಬರ್ಸ್ ಕಂಟ್ರಿಗಳು ಇಂಪಾರ್ಟೆಂಟು. ಸೊ ಒಂದು ಸರ್ತಿ ನೋಡ್ಕೊಳ್ಳಿ. ಸೊ ಬ್ರುನೈಯನ್ನು ನಾವು ಗಮನ ಹರಿಸ್ಬೋದು, ಫಿಲಿಪೀನ್ಸ್ ಇರೋದನ್ನು ನಾವು ಕಾಣ್ತಾ ಇದ್ದೀವಿ, ಫಿಲಿಪೀನ್ಸ್ ರಾಷ್ಟ್ರ ಆಗಿರ್ಬೋದು. ಇದರೊಂದಿಗೆ ಲಾವೋಸ್ನ ಒಂದು ಪ್ರೆಸೆನ್ಸನ್ನು ಕಾಣ್ತಾ ಇದ್ದೀವಿ, ವಿಯೆಟ್ನಾಂ ಇದೆ, ಮಲೇಷ್ಯಾ ಇದೆ, ಹಾಗೂ ಇಂಡೋನೇಷ್ಯಾ ಪ್ರೆಸೆನ್ಸನ್ನು ಕಾಣ್ತಾ ಇದ್ದೀವಿ. ರೀಸೆಂಟಾಗಿ ನಾವು ಇಂಡೋನೇಷ್ಯಾದೊಂದಿಗೆ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ. ಸೊ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟನ್ನು ಸೈನ್ ಹಾಕುವಂಥ ನಿಟ್ಟಿನಲ್ಲಿ ನಾವು ಆರ್ಟಿಕಲಲ್ಲಿ ಅಂದರೆ ನ್ಯೂಸಲ್ಲಿ ಇರೋದನ್ನು ಕಾಣ್ತಾ ಇದ್ವಿ. ಅಂದರೆ ಭಾರತದ ಒಂದು ನೇವಲ್ ಶಿಪ್ ಏನಿದೆಯಲ್ಲ ಅವ್ರು ಮಾಡ್ತಾ ಇರುವಂಥ ಒಂದು ಎಕ್ಸಸೈಸ್ ನಡಿನಲ್ಲಿ ಪ್ರೆಸೆನ್ಸನ್ನು ತೋರಿಸಿರುವಂಥದ್ದಾಗಿ. ಹಾಗಾಗಿ ನಾವು ಫಿಲಿಪೀನ್ಸ್ಗೆ ಸಂಬಂಧಿಸಿದಂಥ ರಿಲೇಷನನ್ನು ರೀಸೆಂಟಾಗಿ 4-5 ಡೇಸ್ ಬ್ಯಾಕ್ ನೋಡಿದ್ದೀವಿ ಅಲ್ಲ. ಸೊ ಅದರ ಆಧಾರದ ಮೇಲೆ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ತಾ ಇದ್ವಿ. ಅಂದರೆ ನಾವು ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಜೊಂದಿಗೆ ಒಂದು ಬಯೋಲೆಟ್ರಲ್
ಟ್ರೇಡನ್ನು ಮಾಡೋದೊಂದಿಗೆ ಗ್ರೂಪಿಂಗ್ನಲ್ಲಿಯೂ ಸಹ ಪ್ರೆಸೆನ್ಸನ್ನು ತೋರಿಸಲಿಕ್ಕೆ ಮುಂದಾಗ್ತಾ ಇದ್ದೀವಿ. ಸೊ ರೀಸನ್ ಈಸ್ ವೆರಿ ಸಿಂಪಲ್. ಇವಾಗ ಟ್ರೇಡ್ ವಾರ್ ಇದ್ದಾಗಿ ನಮ್ಗೆ ಇಂಪ್ಯಾಕ್ಟ್ ಆಗ್ತಾ ಇದೆ, ಹಾಗಾಗಿ ನಾವು ಬೆಟರ್ ಆಪ್ಷನ್ಸನ್ನು ಸರ್ಚ್ ಮಾಡ್ತಾ ಇದ್ದೀವಿ ಅಂತ. ಸೊ ಇವಾಗ ಸಿಂಗಪೂರ್ ನೋಡಿದ್ವಿ, ನೆಕ್ಸ್ಟು ಕಾಂಬೋಡಿಯಾನ ಗಮನ ಹರಿಸಿದ್ವಿ, ಥೈಲ್ಯಾಂಡ್ ಆಗಿರ್ಬೋದು, ಮಯನ್ಮಾರ್ ಆಗಿರ್ಬೋದು. ಸೊ ಈ ರಾಷ್ಟ್ರಗಳನ್ನು ನೀವು ಹರಿಸ್ತಿದ್ರಲ್ಲ. ಸೊ ಒಟ್ಟಾರೆ 10 ರಾಷ್ಟ್ರಗಳಿದ್ದಾವೆ. ಈ ಒಂದು 10 ರಾಷ್ಟ್ರದ ಒಂದು ಗುಂಪನ್ನು ನಾವು ಕಾಣುವಂಥದ್ದು. ಸೊ ಮೇಜರ್ ಇಶ್ಯೂ ಏನಿದೆ ಅಂತ ನೋಡೋಣ. ಆರ್ಟಿಕಲಲ್ಲಿ ಏನು ಕೊಟ್ಟಿದ್ದಾರೆ, ಆರ್ಟಿಕಲ್ ನಡಿಯಲ್ಲಿ ಕೊಟ್ಟಿರುವಂಥದ್ದು. ಇವಾಗ ನಾವು ಫ್ರೆಶ್ ಟಾಕನ್ನು ಮಾಡ್ತಾ ಇದ್ದೀವಿ. ಸೊ ಈ ಒಂದು ಟಾಕ್ ನಡಿನಲ್ಲಿ ಸೊ ಅಟಿಗಾ ಅಂತಂದರೆ ಇದು ಜಸ್ಟ್ ಇಂಡಿಯಾ ಮತ್ತು ಏಷ್ಯಾನ್ ಗ್ರೂಪಿಗೆ ಒಂದು ಟ್ರೇಡ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಹೇಳುವಂಥದ್ದು. ಓಕೆ, ಸೊ ಇವಾಗ ಫ್ರೆಶ್ ಟಾಕನ್ನು ಮಾಡ್ತಾ ಇದ್ದೀವಿ. ಆಗಸ್ಟ್ 11 ಹಾಗೂ 14ರಲ್ಲಿ ಆಫೀಷಿಯಲ್ಸ್ಗಳ ಒಂದು ಡಿಸ್ಕಷನ್ ನಡೀತಾ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ನ್ಯೂ ದೆಹಲಿನಲ್ಲಿ ಆಗ್ತಾ ಇರುವಂಥ ಆಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತಾ ಇದ್ದೀವಿ, ಹಾಗಾಗಿ ನ್ಯೂಸಲ್ಲಿದೆ. ಸೊ ಪ್ರಥಮ ಹಂತದಲ್ಲಿ ಇವಾಗ ಏನಿದೆ, ಇಶ್ಯೂ ಏನಿದೆ ಅಂತ ಯಾಕೆ ನಾವಂತ ಆಲ್ರೆಡಿ ನಿಮ್ಗೆ ಹೇಳಿದೆ. ಇವಾಗ US 25% ಟ್ಯಾರಿಫ್ ಆಗ್ತಾ ಇದೆ. ಅದ್ರ ಜೊತೆಗೆ ಅದು ಯಾವಾಗಿಂದ ಅಂದರೆ ಆಗಸ್ಟ್ 7th ಎಫೆಕ್ಟಿವ್ ಇರೋದನ್ನು ಕಾಣ್ತಾ ಇದ್ದೀವಿ. ಇದರೊಂದಿಗೆ ನೆಕ್ಸ್ಟ್ 25% ಹಾಕಿದ್ದಾರೆ, ಅದು ಮಂತ್ ಎಂಡ್ಗೆ ಬರುತ್ತೆ ಅನ್ನೋದಂತ ಕಾಣ್ಬೋದು. ಟೋಟಲ್ ಆಗಿ 50% ಅಷ್ಟು ಇಂಪೋಸಿಷನ್ ಮಾಡಬೇಕು ಅಂತ US ರೆಡಿ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಾವು ಇದರೊಂದಿಗೆ ಈಗ ನಾವು ನೋಡಿದ್ವಿ ಮರ್ಕಂಡೈಸ್ ಎಕ್ಸ್ಪೋರ್ಟ್ ಏನಿದೆಯಲ್ಲ ಭಾರತದ್ದು, ಅದು ಸರ್ಪ್ಲಸ್ ಕಂಡೀಷನ್ ಇದೆ. ಓಕೆ, ನಿಯರ್ಲಿ 41.8 ಬಿಲಿಯನ್ ಈ ಥರ ಏನೋ ನೋಡಿದ್ದೀವಿ. ಸೊ ಅದರ ಒಂದು ಡಾಲರ್ನ ಅಂದರೆ ಟ್ರೇಡ್ ರಿಲೇಟೆಡ್ ಇರತಕ್ಕಂಥ ಸರ್ಪ್ಲಸ್ ಕಂಡೀಷನನ್ನು ಭಾರತ ತೋರಿಸ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಭಾರತ ಟ್ರೇಡಲ್ಲಿ ಅದು ಮರ್ಕಂಡೈಸ್ ಎಕ್ಸ್ಪೋರ್ಟ್ ನಡಿನಲ್ಲಿ ಹೆಚ್ಚು ಸರ್ಪ್ಲಸ್ ಕಂಡೀಷನನ್ನು ತೋರಿಸ್ತಾ ಇದೆ ಅಂತಂದರೆ ಇವಾಗ ಏನಾಗುತ್ತೆ ಅಂದರೆ ಭಾರತ ಮಾಡ್ತಾ ಇರುವಂಥ ಎಕ್ಸ್ಪೋರ್ಟ್ ಕಡಿಮೆ ಆಗುತ್ತೆ. ಓಕೆ, ಆ್ಯಕ್ಚುಲಿ ಅವ್ರು ತೊಗೊಂಡಿರುವಂತಹ ಮೂವ್ ಏನಿದೆ ಅಂದರೆ ಅವ್ರದ್ದು ಸರ್ಪ್ಲಸ್ ಕಂಡೀಷನ್ ಡೆಫಿಸಿಟ್ ಇರುತ್ತೆ ವೆನ್ ಇಟ್ ಕಮ್ಸ್ ಟು ದಿ ಟ್ರೇಡ್ ರಿಲೇಷನ್ ವಿತ್ ಇಂಡಿಯಾ. ಸೊ ಹಾಗಾಗಿ ಇವ್ರು ಮಾಡ್ತಾ ಇರೋದು ಸ್ಟೇಜ್ ಏನಿದೆ ಅಥವಾ ಇವ್ರು ಮಾಡ್ತಾ ಇರುವಂತಹ ಒಂದು ರಿಯಾಕ್ಷನ್ ಇದೆ, ಅದು ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಬಟ್ ನಮಗೇನಾಗುತ್ತೆ, ಲಾಸ್ ಆಗುತ್ತೆ. ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಸೊ ಇದರಿಂದ ನಮ್ಮ ಒಂದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಇನ್ಕ್ರೀಸ್ ಆಗ್ಬೋದು ಅನ್ನುವಂಥದ್ದನ್ನು ಗಮನ ಹರಿಸ್ತಾ ಇದ್ದೀವಿ. ಡೆಫಿನೆಟ್ಲಿ ಮರ್ಕಂಡೈಸ್ ಎಕ್ಸ್ಪೋರ್ಟ್ ಅಂತ ಗಮನ ಹರಿಸಿದಾಗ ಎಕ್ಸ್ಪೋರ್ಟ್ ಏನಾದರೂ ಇನ್ನೂ ಕಡಿಮೆ ಆಯಿತು ಅಂತ ಅಂದ್ಕೊಳ್ಳಿ, ಇಂಪೋರ್ಟೇ ನಾವು ಜಾಸ್ತಿ ಮಾಡ್ಕೊಳ್ಳುವಂಥ ಸ್ಥಿತಿಗತಿಗಳು ಬಂತಂದರೆ ನಮ್ಮ ಒಂದು ಟ್ರೇಡ್ ಡೆಫಿಸಿಟ್ ಆಗುತ್ತೆ ಅನ್ನೋದನ್ನು ಗಮನ ಹರಿಸುವಂಥದ್ದು. ಓಕೆ, ಸೊ ಇದು ಬೇಸಿಕ್ ಇನ್ಫಾರ್ಮೇಷನ್ ನಾವು ಸಿನ್ಸ್ ಫ್ರಮ್ 2-3 ಡೇಸಿಂದ ನೋಡ್ತಾ ಇದ್ದೀವಿ. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಇವರು ಟ್ಯಾರಿಫನ್ನು ಹಾಕ್ತಾ ಇದ್ದಾರೆ. ಓಕೆ, ಇಟ್ಸ್ ಅಬೌಟ್ US ರಿಲೇಷನ್. ಓಕೆ, ನಾವು ಏಷ್ಯನ್ ರಿಲೇಷನ್ಗೆ ಬಂದಾಗ ಅವರ ಒಂದು ಟ್ರೇಡ್ ರಿಲೇಷನನ್ನು ನೋಡುವಂಥ ಸಂದರ್ಭದಲ್ಲಿ ಸೊ ಇಲ್ಲಿ ಏಷ್ಯನ್ ಹ್ಯಾವ್ ಗ್ರೋನ್ ಮಚ್ ಫಾಸ್ಟರ್ ಇದೆ. ಸೊ ಪರ್ಟಿಕ್ಯುಲರ್ಲಿ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಇಂಡಿಯಾ ಇಂಪೋರ್ಟ್ ಮಾಡೋದೇನಿದೆಯಲ್ಲ, ಸೊ ಇಂಪೋರ್ಟ್ ಮಾಡುವಂಥ ಕಂಡೀಷನ್ನೇ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ಇಂಪೋರ್ಟ್ ರಿಲೇಟೆಡ್ ಇರುವಂತೆ ನಾವು ಏಷ್ಯಾನೊಂದಿಗೆ ಜಾಸ್ತಿ ಆಗಿದೆ, ಹಾಗಾಗಿ ನಾವು ಸ್ವಲ್ಪ ಅಲ್ಲಿ ನಿಗಾ ವಹಿಸಬೇಕು ಅನ್ನುವಂಥದ್ದನ್ನು ಗಮನ ಹರಿಸೋದು. ಇಂಡಿಯಾಸ್ ಇಂಪೋರ್ಟ್ ಫ್ರಮ್ ಏಷ್ಯನ್ ಹ್ಯಾಸ್ ಗ್ರೋನ್ ಮಚ್ ಫಾಸ್ಟರ್. ಸೊ ಏಷ್ಯನ್ ಕಂಟ್ರಿಗಳೊಂದಿಗೆ ನಾವು ಇಂಪೋರ್ಟನ್ನು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ 7.5% ಇರುವಂಥದ್ದು ಆ್ಯನ್ಯುವಲಿ ಅಂತಂದಾಗ ಎಷ್ಟು ದಿ ಇಂಪೋರ್ಟ್ ಕಂಡೀಷನು, ಎಕ್ಸ್ಪೋರ್ಟ್ ಕಂಡೀಷನ್ 1.7. ಕ್ಯಾನ್ ಯು ಸಿ ದ ಡಿಫ್ರೆನ್ಸ್? 7.5% ಹಾಗೂ 1.5% ಒಂದು ಕಂಟೆಕ್ಸ್ಟನ್ನು 2017-18 ಡೇಟಾವನ್ನು ಅಂದರೆ ಅಲ್ಲಿಂದ ಟೈಮಿಂದ ಕೊಡ್ತಾ ಇದ್ದಾರೆ. ಸೊ ಅಲ್ಲಿಂದ ಒಂದು ಕ್ಯಾಲ್ಕುಲೇಷನ್ನ ಮಾಡಿರೋ ಪ್ರಕಾರ 2017 ಮತ್ತು 18 ಒಂದು ಸಂದರ್ಭದಿಂದ ಕ್ಯಾಲ್ಕುಲೇಷನ್ ಮಾಡಿರೋ ಪ್ರಕಾರ ಎಷ್ಟರ ಮಟ್ಟಿಗೆ ನಾವು ಏಷ್ಯಾನ್ ನೇಷನ್ ಜೊತೆಗೆ ಟ್ರೇಡ್ ರಿಲೇಷನ್ಸನ್ನು ಹೊಂದಿದ್ದೀವಿ, ಇಂಪೋರ್ಟನ್ನು ನಾವು ಜಾಸ್ತಿ ಮಾಡ್ಕೋತಾ ಇದ್ದೀವಿ ಅಂತ ಈ ಒಂದು ಲೈನ್ ನಮ್ಗೆ ಹೇಳ್ತಾ ಇದೆ. ಸೊ ಇದರ ಆಧಾರದ ಮೇಲೆ ಈಗ ಪೊಲಿಟಿಕಲ್ ಕಂಟೆಕ್ಸ್ಟನ್ನು ನಾವು ತೆಗೆದುಕೊಳ್ಳುವಂಥದ್ದಾದರೆ RCEP ಅಂತ ನೀವು ಕೇಳಿರ್ತೀರಲ್ವಾ. ಸೊ RCEP ಅಂತಂದರೆ ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ನೋಡ್ತೀವಿ. RCEP ಗ್ರೂಪಿಂದ ಭಾರತ ಎಕ್ಸಿಟ್ ಆಗಿರೋದನ್ನು ಗಮನ ಹರಿಸ್ಬೋದು. ಓಕೆ, ಸೊ ಇವಾಗ ಆಲ್ರೆಡಿ ಭಾರತ ನೋಡಿ ಏಷ್ಯನ್ ಗ್ರೂಪಿಂಗ್ನ ಒಂದು ಇದು ಫ್ರೀ ಟ್ರೇಡ್ಗೆ ರಿಲೇಟೆಡ್ ಇರುವಂಥ ಅದು ಸಪೋರ್ಟ್ ಮಾಡ್ತಕ್ಕಂಥ RCEP ಅನ್ನೋದು ಅದೊಂದು ಗ್ರೂಪೇ. ಇದರಲ್ಲೂ ಸಹ ಏನು ಮಾಡಿರ್ತಾರೆ ಅಂದರೆ ಟ್ರೇಡ್ ಮಾಡುವಂತಹ ಟ್ರೇಡ್ ರಿಲೇಟೆಡ್ ಇರುವಂಥ ಒಂದು ಪ್ರಾಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ತಂದಿರ್ತಾರೆ. ಮೆಂಬರ್ ಕಂಟ್ರೀಸ್ಗಳ ಮಧ್ಯೆ ಟ್ರೇಡ್ ಫ್ರೀ ಆಗಲಿ ಅಥವಾ ಹೆಚ್ಚವರು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಮುಂದಾಗಿರುವಂಥದ್ದಾಗಲಿ. ಸೊ ಅಂದರೆ ಇವಾಗ ಟ್ಯಾರಿಫ್ ಆಗಿರ್ಬೋದು, ಕೋಟಾಸ್ಗಳಾಗಿರ್ಬೋದು, ಅವುಗಳ ರಿಲೀಫ್ ಜಾಸ್ತಿ ಇರುತ್ತೆ. ಸೊ ಈ ಒಂದು ಗ್ರೂಪಿಂಗ್ ನಡಿನಲ್ಲಿ. ಸೊ ಹಾಗಾಗಿ ಒಂದು ಎಕನಾಮಿಕ್ ಆಸ್ಪೆಕ್ಟ್ಸ್ ನಡಿನಲ್ಲಿ, ಟ್ರೇಡ್ ಆಸ್ಪೆಕ್ಟ್ ನಡಿನಲ್ಲಿ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಿಲೀಫನ್ನು ನಾವು ಇಲ್ಲಿ ಕಾಣ್ತಾ ಇದ್ವಿ. ಅದರಲ್ಲೂ ಮೇಜರ್ಲಿ ಇಂಡಿಯಾ ಇದರಿಂದ ಎಕ್ಸಿಟ್ ಆಗುವಂಥ ಒಂದು ಕಂಟೆಕ್ಸ್ಟ್ ಏನಿದೆ ಅಂತಂದರೆ ನಾವು ಏನಾದರೂ RCEP ಮೆಂಬರ್ ಆದರೆ ಚೈನಾದಿಂದ ಬರ್ತಕ್ಕಂಥ ಗೂಡ್ಸ್ಗಳು ಏನಿತ್ತಲ್ಲ ಭಾರತಕ್ಕೆ ಬಂದು ಹೆಚ್ಚು ಡಂಪಿಂಗ್ ಆಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಸೊ ಈ ಎಲ್ಲ ಕಂಟ್ರೀಸ್ಗಳು ಚೈನಾದೊಂದಿಗೆ ಒಂದು ಗುಡ್ ರಿಲೇಷನನ್ನು ಹೊಂದಿದೆ. ಸೊ ಹಾಗಾಗಿ ನಾವೇನಾದರೂ ಈ RCEP ಮೆಂಬರಲ್ಲಿ ಕಂಟಿನ್ಯೂಷನ್ ಆಗಿ ಇದ್ದಿರುವಂಥ ಸಂದರ್ಭದಲ್ಲಿ ನಮಗೇನಾಗುತ್ತೆ ಅಂದರೆ ಹೆಚ್ಚು ಇಂಪೋರ್ಟ್ ಆಗುತ್ತೆ. ಚೈನಾದ ಒಂದು ಗೂಡ್ಸ್ ಏನಿದೆಯಲ್ಲ ಅದು ಹೆಚ್ಚು ಆಲ್ರೆಡಿ ನಾವು ಅವ್ರ ಜೊತೆಗೆ ಟ್ರೇಡ್ ರಿಲೇಟೆಡ್ ಇರುವಂಥ ಡೆಫಿಸಿಟ್ ಕಂಡೀಷನ್ನ ಹೊಂದಿದ್ದೀವಿ. ಬಟ್ ಇವಾಗ RCEP ಮುಖಾಂತರ ಮತ್ತೆ ಅವ್ರಿಗೆ ಒಂದು ಸ್ವಲ್ಪ ರಿಲೀಫ್ ಸಿಗುತ್ತೆ. ಹಾಗಾಗಿ ಇಂಡಿಯಾ
RCP ಟ್ರೇಡಿಂದ ಎಕ್ಸಿಟ್ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಪ್ರೆಸೆಂಟ್ ಕಂಡೀಷನ್ ಅಡಿಲಿರ್ತಕ್ಕಂಥ ಕಂಟೆಕ್ಸ್ ಇಷ್ಟೇ. ಸೊ ಇವಾಗ ನಾವೊಂದು ಟಾಕನ್ನು ಸ್ಮೂತ್ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು, ಎಷ್ಟು ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ಏಷ್ಯನ್ ಏನಿದೆಯಲ್ಲ ಬಿ ಟೀಮ್ ಆಫ್ ಚೈನಾ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಚೈನಾದ ಒಂದು ಇನ್ಫ್ಲುಯೆನ್ಸ್ ನಮ್ಮ ಮೇಲೆ ಜಾಸ್ತಿ ಆಗಬಾರ್ದು. ಅವ್ರು ಮಾಡ್ತಾ ಇರುವಂಥ ಒಂದು ಟ್ರೇಡ್ ಆ್ಯಕ್ಟಿವಿಟೀಸ್ಗಳು ಇರ್ಬೋದಲ್ಲ, ಅದು ಇಂಡೈರೆಕ್ಟ್ಲಿ ನಮ್ಗೆ ಇಂಪ್ಯಾಕ್ಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೊಂಥರ ಡಿಸ್ಕ್ರಿಮಿನೇಟರಿ ಪಾಲಿಸಿ, ಅಂದರೆ ಇನ್ನೊಬ್ಬರ ಅಂಡರ್ನಲ್ಲಿ ನಾವು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಒಂಥರ ನಾವು ಡೊಮೆಸ್ಟಿಕಲಿ ಆಗ್ತಕ್ಕಂಥ ಪ್ರೊಡಕ್ಷನ್ಗೆ ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರೊಟೆಕ್ಷನಲಿಸಮ್ ಕಂಟೆಕ್ಸ್ಟ್ ನಡಿಯಲ್ಲಿ ಭಾರತ ಈ ಒಂದು ಆ್ಯಕ್ಷನ್ ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ಸೊ ಬಟ್ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಯಾವ ರೀತಿಯಾಗಿ ಬಯೋಲ್ಯಾಟ್ರಲ್ ಒಪ್ಪಂದಕ್ಕೆ ಬರ್ತಾರೋ ಅಥವಾ ASEANಗೆ ಸಂಬಂಧಪಟ್ಟಂತೆ ಏನು ಟಾಕ್ ಮಾಡ್ತಾರೋ ಅನ್ನೋಂಥದ್ದನ್ನು ಗಮನ ಹರಿಸ್ಬೋದು. ಸೊ ಅಗೇನ್ ಮತ್ತೇನಾದರೂ ಅಪ್ಡೇಷನ್ಸ್ ಇದ್ದರೆ ಒಂದು 2-3 ಡೇಸ್ ಇರುತ್ತೆ ಅದು ನ್ಯೂಸಲ್ಲಿ, ನೋಡೋಣ ಇದು ಎಷ್ಟು ದಿನ ಇರುತ್ತೆ ಅಂತ. ಅದರ ಆಧಾರದ ಮೇಲೆ ಏನಾದರೂ ಸ್ಪೆಷಲ್ ಟಾಕನ್ನು ಮಾಡಿದರೆ ಅದನ್ನು ನಾವು ಮತ್ತೆ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗೋಣ. ಸೊ ಇವಾಗ ನೆಕ್ಸ್ಟು ಇದಾದ ಮೇಲೆ ಇಂಪಾರ್ಟೆಂಟ್ಲಿ ಈ ಒಂದು ಆರ್ಟಿಕಲನ್ನು ಗಮನ ಹರಿಸೋದಾದ್ರೆ ಇಲ್ಲಿ ಒಂದು ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೋರ್ ಮಾಡೋಕ್ಕೆ ಆಗಿಲ್ಲ ಅಂತ ಗಮನ ಹರಿಸ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಈಸ್ ವರಿಯಿಂಗ್ ಅಂತ ನೋಡ್ತಾ ಇದ್ವಿ. ಬಿಹಾರಲ್ಲಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಬಿಹಾರಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಇನಿಷಿಯೇಟಿವನ್ನು ತೆಗೆದುಕೊಂಡಿರುವಂಥದ್ದು. ಸೊ ನೀವು ಇಲ್ಲಿ ನೋಡ್ಬೋದು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಲಿಸ್ಟನ್ನು ಮಾಡುವಂಥ ಒಂದು ಹರಿಬರಿನಲ್ಲಿ ಓಕೆ. ಸೊ ಇದರ ಒಂದು ಅಜೆಂಡಾ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನನ್ನು ಕಂಡಕ್ಟ್ ಮಾಡಬೇಕು ಅನ್ನೋಂಥ ಒಂದು ಪ್ರಿನ್ಸಿಪಲಿಂದ ಡಿವಿಯೇಷನ್ ಆಗ್ತಾ ಇದೆ ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಆ ಆರ್ಟಿಕಲಲ್ಲಿ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇರುವಂಥ ಪಾಯಿಂಟ್ಸ್ ಏನಂತಂದರೆ ನೀವು ಇಲ್ಲಿ ಕಾಣ್ಬೋದು, ಇಲ್ಲಿ ಒಂದು ಡಿಸಿಷನನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಇಂಟೆನ್ಸಿವ್ ಆಗಿರುವಂಥ ಒಂದು ಲಿಸ್ಟನ್ನು ಏನು ರೆಡಿ ಮಾಡಲಿಕ್ಕೆ ಮುಂದಾಗಿದ್ರಲ್ಲ, ಈ ಒಂದು ಸಂದರ್ಭದಲ್ಲಿ ಒಂದು ಸೀಕ್ರೆಸಿ ಅಥವಾ ಡಿಸಿಷನನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸೀಕ್ರೆಸಿಯನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೇಂಟೈನ್ ಮಾಡಿದೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಸೊ ಪಬ್ಲಿಕ್ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿ ಪ್ರಯಾರಿಟಿ ವೈಸ್ ಅವ್ರಿಗೆ ನೋಟಿಸನ್ನು ಕೊಡುವಂಥದ್ದಾಗಲಿ ಕನ್ಸಲ್ಟೇಷನ್ಸನ್ನು ತೆಗೆದುಕೊಳ್ಳುವಂಥದ್ದಾಗಲಿ ಅವರು ಡಿಸೈಡ್ ಮಾಡಿಲ್ಲ ಅಂತ. ಸೊ ಹಾಗಾಗಿ ಪ್ರೆಸೆಂಟ್ ಕಂಡೀಷನಲ್ಲಿ ಯಾವುದೇ ರೀತಿಯಾಗಿ ಇವರು 100 crore ವೋಟರ್ಗೆ ಸಂಬಂಧಿಸಿದಂತೆ ಎಫೆಕ್ಟನ್ನು ಈ ಒಂದು ಇನಿಷಿಯೇಟಿವ್ ಮಾಡ್ತಾ ಇದೆ ಅಂತ ಗಮನ ಹರಿಸ್ಬೋದು. ಸೊ ಈ ನಿಟ್ಟಿನಲ್ಲಿ ಇವಾಗ ಒಪೇಕ್ನೆಸ್ನನ್ನು ಅವರು ಮೇಂಟೈನ್ ಮಾಡಿಸ್ತಾ ಇದ್ದಾರೆ, ಟ್ರಾನ್ಸ್ಪರೆನ್ಸಿಯನ್ನು ಅವರು ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಗಮನ ಹರಿಸ್ಬೋದು. ಸೊ ಟ್ರಾನ್ಸ್ಪರೆನ್ಸಿ ಅವರ ಒಪೇಸಿಟಿಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಎಷ್ಟರ ಮಟ್ಟಿಗೆ ಅಲ್ಲಿ ಡಿಲೀಷನ್ ಆಗ್ತಾ ಇದೆ. ಬಿಹಾರಲ್ಲೇ ತೆಗೆದುಕೊಳ್ಳೋದಾದರೆ 65 lakh ನೇಮ್ಸ್ಗಳು ಏನಿದಾವಲ್ಲ ಫಸ್ಟ್ ಫೇಸಲ್ಲಿ ರಿಮೂವ್ ಆಗಿರುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತಾ ಇದ್ದೀವಿ. ಸೊ ಇದು ಒಂದು 2020ನಲ್ಲಿ ಇರ್ತಕ್ಕಂತಹ ವಿನ್ನಿಂಗ್ ಮಾರ್ಜಿನನ್ನು ಕನ್ಸಿಡರ್ ಮಾಡ್ತಾ ಎಷ್ಟು ಮಟ್ಟಿಗೆ ವೋಟರ್ಸ್ಗಳು ರಿಮೂವ್ ಆಗಿದ್ದಾರೆ ಅನ್ನೋದನ್ನು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಇದರೊಂದಿಗೆ ಇಂಡಿವಿಜುವಲ್ ನೇಮ್ಗೂ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಡಿಲೀಷನ್ ಮಾಡಿರುವಾಗ ರೀಸನ್ಸ್ಗಳನ್ನು ಪಬ್ಲಿಕ್ಕಾಗಿ ಹೇಳಿಲ್ಲ, ಯಾಕೆ ಡಿಲೀಷನ್ ಮಾಡ್ತಾ ಇದ್ದಾರೆ, ಏನು ರೀಸನ್ಸ್ಗಳು ಇರ್ಬೋದು ಡಿಲೀಷನ್ ಮಾಡಲಿಕ್ಕೆ ಅನ್ನುವಂಥದ್ದನ್ನು ಪಬ್ಲಿಕ್ಕಾಗಿ ಒಂದು ಪ್ರಾಪರ್ ಲಿಸ್ಟನ್ನು ಕೊಟ್ಟಿಲ್ಲ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಇದರೊಂದಿಗೆ ಸಿಟಿಜನ್ ಸಂಬಂಧಪಟ್ಟಂತೆ ಇನ್ನೊಂದು ಕಾಂಟ್ರವರ್ಸಿ ಏನಂತಂದರೆ, ಇವಾಗ ಪರ್ಟಿಕ್ಯುಲರ್ಲಿ 2003ರ ಒಂದು ರೋಲ್ ಏನಿದೆಯಲ್ಲ, ಅಂದರೆ ಅಲ್ಲಿ ಅವಾಗ ಮಾಡಿರುವಂಥ ಒಂದು ಲಿಸ್ಟ್ ಏನಿದೆ ಅಲ್ಲಿರುವಂಥ ಜನರನ್ನು ಎಕ್ಸಾಮ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಯಾವುದೇ ರೀತಿಯಾಗಿ ಮತ್ತೆ ಇವಾಗ ಇಂಟೆನ್ಸಿವ್ ರಿವಿಷನ್ ಲಿಸ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಕನ್ಸಿಡರ್ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನಾವು ಸರಿಯಾಗಿ ಅಲ್ಲಿ ಪ್ರೂಫನ್ನು ಪ್ರೊವೈಡ್ ಮಾಡಿದಾರ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಸಹ ಆಥರ್ ಅವ್ರು ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಲಿಸ್ಟ್ ಏನಿದೆಯಲ್ಲ ಅಥೆಂಟಿಕೇಟೆಡ್ ಆಗಿದೆಯಾ ಇವಾಗ ಮತ್ತೆ, ಅಂದರೆ ಈ ಕಂಪ್ಲೀಟಾಗಿ ರಿವಿಷನ್ ಮಾಡ್ತಾ ಇದ್ದಾರೆ ಅಂದರೆ ಅದು ಎಲ್ಲರಿಗೂ ಅಪ್ಲಿಕೇಬಲ್ ಇರುವಂತೆ ಮಾಡ್ತಾ ಇಲ್ಲ ಅನ್ನುವಂಥ ಅದರ್ ಪಾಯಿಂಟ್ಸನ್ನು ಇವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಒಂದು ಟ್ರಾನ್ಸ್ಪರೆನ್ಸಿ ಅಥವಾ ಒಂದು ಈಕ್ವಲ್ ರಿಲೇಟೆಡ್ ಇರುವಂಥ ಕಂಡೀಷನನ್ನು ಇವರು ಕ್ರಿಯೇಟ್ ಮಾಡಿ, ಎಲ್ಲರಿಗೂ ಒಂದೇ ರೀತಿಯಾದಂಥ ಕಂಡೀಷನನ್ನು ಇವರು ಕ್ರಿಯೇಟ್ ಮಾಡಿಲ್ಲ ಅಂತ. ಸೊ ಈ ಒಂದು ಸೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸೋದಾದರೆ ಏನು ಇಶ್ಯೂ ಇದೆ, ಇಲ್ಲಿ ನೋಡಿ ಸಿಟಿಜನ್ ರಿಲೇಟೆಡ್ ಇರುವಂಥ ಒಂದು ಇಶ್ಯೂ ಆಯಿತು. ಓಕೆ, ಸೊ ಪರ್ಟಿಕ್ಯುಲರ್ಲಿ ಇವಾಗ ಆರ್ಟಿಕಲ್ ಸ್ಟ್ರೆಸ್ ಮಾಡ್ತಾ ಇರೋದು ಅಂದರೆ ಒಂದು ಕೋರ್ ಇನ್ಫಾರ್ಮೇಷನ್ ಅಥವಾ ನಾವು ಮೇನ್ಸ್ಗೆ ಬೇಕಾಗಿರುವಂಥ ಟೇಕ್ ಅವೇ ಪಾಯಿಂಟ್ಸ್ ಕನ್ಸಿಡರ್ ಮಾಡೋದಾದರೆ ಇದೊಂದು ಡೆಮೋಕ್ರೆಟಿಕ್ ಲೆಜಿಟಿಮಸಿಯನ್ನು ಕ್ವಶನ್ ಮಾಡ್ತಾ ಇದೆ. ಸೊ ನಮ್ಮೊಂದು ಪ್ರಜಾಪ್ರಭುತ್ವದ ತತ್ವಗಳನ್ನು ಗಮನ ಹರಿಸಿರುವಂಥ ಸಂದರ್ಭದಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡಬೇಕು. ಈ ಒಂದು ಎಲೆಕ್ಟೋರಲ್ ರೋಲನ್ನು ಡಿಸಿಷನ್ ತೆಗೆದುತಕ್ಕಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಒಂದು ಕಾರ್ಯ ಎಷ್ಟರ ಮಟ್ಟಿಗಿದೆ. ಸೊ ಇದು ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ ಅಲ್ಲ, ಈ ಒಂದು ಲೆಜಿಟಿಮಸಿಯನ್ನು ಇದು ಕ್ವಶನ್ ಮಾಡ್ತಾ ಇದೆ. ಸೊ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇದ್ದೀವಿ. ಇವಾಗ ನಾವು ಒಪೇಕ್ನೆಸ್ಸನ್ನು ತೋರಿಸ್ತಾ ಇದ್ದೀವಿ ಡಿಲೀಷನ್ ಮಾಡುವಂಥ ಸಂದರ್ಭದಲ್ಲಿ, ಯಾರನ್ನ ಲಿಸ್ಟಿಗೆ ಆ್ಯಡ್ ಮಾಡ್ಕೋಬೇಕು, ಯಾರನ್ನ ಡಿಲೀಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಪೇಕ್ನೆಸ್ಸನ್ನು ತೋರಿಸ್ತಾ ಇದ್ದೀವಿ. ಸೊ ಯಾವುದೇ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಕಂಡೀಷನ್ ಇಲ್ಲ ಅನ್ನುವಂಥದ್ದನ್ನು ಗಮನ ಹರಿಸ್ತದೆ. ಸೊ ಇದರಿಂದ ಏನಾಗುತ್ತೆ, ನಾವು ಎಲೆಕ್ಷನ್ ಕಮಿಷನ್ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಟ್ರಸ್ಟ್ ಏನಿದೆ ಅದು ಡಿಮಿನಿಷ್ ಆಗ್ತಾ ಹೋಗುತ್ತೆ, ಟ್ರಸ್ಟ್ ಕಡಿಮೆ ಆಗುವಂಥ ಒಂದು ಪಾಸಿಬಿಲಿಟಿ ಇರುತ್ತೆ ಅಂತ. ಸೊ ಇದು ಒಂದು ಕ್ರೆಡಿಬಿಲಿಟಿಯನ್ನು ಕ್ವಶನ್ ಮಾಡ್ತಾ ಇದೆ. ಇದು ಇನ್ಸ್ಟಿಟ್ಯೂಷನಲ್ ಕ್ರೆಡಿಬಿಲಿಟಿಯನ್ನು
ಎನ್ಶೋರ್ ಮಾಡ್ತಾ ಇದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸೊ ಇವತ್ತು ಇಂಡಿಪೆಂಡೆಂಟ್ ಆಗಿ ಓಕೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸನ್ನು ನಿಷ್ಪಕ್ಷಪಾತದಿಂದ ಇದು ಎಲೆಕ್ಷನನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ ಅಥವಾ ಚುನಾವಣೆಯನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ. ಸೊ ಇಂಪಾರ್ಷಿಯಾಲಿಟಿಯನ್ನು ಇದು ತೋರಿಸಬೇಕಾಗುತ್ತೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಈವನ್ ಸಿಟಿಜನ್ಸ್ಗಳ ಒಂದು ರೈಟು ಇಂಪಾರ್ಟೆಂಟ್ ಅಲ್ಲ. ಸೊ ಆ ವೋಟಿಂಗ್ ರೈಟ್ಸ್ ಕೊಡಬೇಕು ಅನ್ನೋದು ನಮ್ಮ ಸಂವಿಧಾನದಲ್ಲೇ ಮೆನ್ಷನ್ ಮಾಡಿದೆ. ಸೊ ಆ ಒಂದು ಕಾರಣದಿಂದಾಗಿ ಕ್ವಶನನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಗಮನ ಹರಿಸ್ಬೋದು. ಬೇಸಿಕಲಿ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ಏನಂತಂದರೆ ಈ ಒಂದು ರಿವಿಷನ್ ಮಾಡ್ತಾ ಇರುವಂಥ ಲಿಸ್ಟ್ ನಡಿನಲ್ಲಿ ಸೊ ಕೆಲವೊಂದಿಷ್ಟು ಇಶ್ಯೂಸ್ಗಳಿದೆ, ಅಂದರೆ ಪೊಲಿಟಿಕಲ್ ಅಜೆಂಡಾ ಇದೆನೋ ಆ ರೀತಿಯಾಗಿದೆ. ಆದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತೆಗೆದುಕೊಳ್ತಕ್ಕಂಥ ಆ್ಯಕ್ಷನ್ಸ್ಗಳು ಸೊ ಎಲ್ಲ ಸೆಕ್ಷನ್ಸ್ಗಳಿಗೂ ಸಹ ಒಂದು ಎನ್ಶ್ಯೂರಿಟಿಯನ್ನು ಮಾಡ್ತಾ ಇದೆ ಅಥವಾ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಪ್ರಿನ್ಸಿಪಲ್ಸ್ಗಳನ್ನು ಎತ್ತಿ ಹಿಡಿತಾ ಇದೆ ನಾನು ಅಂತ ಒಂದು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡಿದೆ. ಸೊ ಈ ನಿಟ್ಟಿನಲ್ಲಿ ಈ 4 ಆರ್ಟಿಕಲ್ಸ್ಗಳು ನಿಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಹೆಲ್ಪ್ ಆಗುತ್ತೆ. ನಿಮ್ಗೆ ಏನೇ ಕನ್ಸರ್ನ್ ಇದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ನಿಮಗೆ ಆಲ್ರೆಡಿ ಇವತ್ತೊಂದು ಕ್ವಶನ್ ಕೇಳಿದ್ದೀನಿ. ಸೊ ಟ್ರೈಬಲ್ ಗ್ರೂಪ್ಗೆ ಸಂಬಂಧಪಟ್ಟಂತೆ ಒಂದು ಇನಿಷಿಯೇಟಿವನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಲೈಫ್ ಸ್ಕಿಲ್ ರಿಲೇಟೆಡ್ ಇರುವಂಥ ಟ್ರೈನಿಂಗನ್ನು ಮಾಡಲಿಕ್ಕೆ ತೆಗೆದುಕೊಂಡಿರುವ ಇನಿಷಿಯೇಟಿವ್ ಯಾವುದಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ಅನಾಲಿಸಿಸಲ್ಲಿ ಆಗಿರುವಂಥ ಎಲ್ಲ ಟಾಪಿಕ್ಸ್ಗಳು ನಿಮಗೆ ಸಹಕಾರಿ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.